ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ಮಮ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ರಘುನಾಥ ಗುರುಂ ನೌಮಿ ವಿದ್ಯಾನಿಧಿ ಕರೋದ್ಭವಂ ಕೂರ್ಮೋ ವರುಣಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂಗತಾಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮದ್ ಟೀಕಾಕೃತ್ಪಾದರ ದಿವ್ಯವಾದ ಮಹಿಮೆ, ಅವರ ಕಾರ್ಯಗಳು, ಅವರ ಅನುಗ್ರಹ, ಅವರ ಉಪಕಾರ ಇವುಗಳನ್ನು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ ಇದೆ. ಅವುಗಳೆಲ್ಲವನ್ನೂ ಸ್ಮರಣೆ ಮಾಡುತ್ತೇವೆ ಎನ್ನುವಷ್ಟು ದೊಡ್ಡ ಯೋಗ್ಯತೆಯೂ ನಮ್ಮದಲ್ಲ. ಅಂತಹ ಅದ್ಭುತವಾದ ವ್ಯಕ್ತಿತ್ವ, ಅವರ ಗ್ರಂಥಗಳ ಮಹತ್ವ, ಅವರ ಶುದ್ಧವಾದಂತಹ ಸನ್ಯಾಸ ಧರ್ಮ, ಅವರ ವೈರಾಗ್ಯ, ಅವರ ಭಕ್ತಿ, ಕ್ಷಮ, ಶಮ, ದಮ ಮೊದಲಾದ ಎಲ್ಲ ಗುಣಗಳು ಅವರಲ್ಲಿ ಮನೆ ಮಾಡಿಕೊಂಡಿವೆ ಅಂತ ಸಾಮಾನ್ಯವಾದದ್ದಲ್ಲ. ಮುಖ್ಯಾವಾಸ ಗೃಹಂ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಹೇಳುವಂತೆ ಈ ಎಲ್ಲ ಗುಣಗಳ ಅತಿ ಮುಖ್ಯವಾದಂತಹ ಒಂದು ಆಶ್ರಯ ಅಂದರೆ ಶ್ರೀಮದ್ ಟೀಕಾಕೃತ್ಪಾದರು ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಅಂತಹ ಗುಣಗಳ ಆಕರ ಮಹಾನುಭಾವರಾದ ಶ್ರೀಮದ್ ಟೀಕಾಕೃತ್ಪಾದರು. ಅಂತಹ ಟೀಕಾಕೃತ್ಪಾದರ ಆರಾಧನೆಯ ದಿನ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಸಂದೇಶವನ್ನು ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅವರ ಮಾರ್ಗದರ್ಶನದಲ್ಲಿ ಭಗವಂತನ ಮಹಿಮೆಯನ್ನು ತಿಳಿಯೋಣ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಜೀವನಲ್ಲಿ ಅನೇಕ ತರಹದ ಯೋಗ್ಯತೆಯನ್ನು ಭಗವಂತ ಕರುಣಿಸಿದ್ದಾನೆ. ನಾನಾ ತರಹದ
ವ್ಯಕ್ತಿತ್ವ ಜೀವನಲ್ಲಿದೆ. ಜೀವ ಒಂದು ದ್ರವ್ಯ. ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ದ್ರವ್ಯಂತು ದ್ರವಣ ಪ್ರಾಪ್ಯಂ ಅಂತ, ದ್ವಯೋರ್ ವಿಭದಮಾನಯೋಹೋ ಅಂತ. ದ್ರವ್ಯ ಅಂತ ಯಾವುದನ್ನು ಕರೆಯಬೇಕು ಅಂತ. ಇಬ್ಬರು ವಿವಾದ ಮಾಡುವಾಗ ಮುಂದೆ ಸಾಗಿ ಯಾವುದನ್ನು ಹೊಂದುತ್ತಾರೆ, ಹೊಂದುವುದಕ್ಕೆ ಸಾಧ್ಯ ಇದೆ ಅಂತಹ ವಸ್ತು ಅದು ದ್ರವ್ಯ ಅಂತ. ಜೀವ ಇವನೊಂದು ದ್ರವ್ಯ. ಜೀವ ಒಂದು ದ್ರವ್ಯ. ಜೀವನನ್ನು ಕೂಡ ಹೊಂದುವುದಕ್ಕೆ ಸಾಧ್ಯ ಇದೆ. ಇಬ್ಬರಲ್ಲಿ ವಿವಾದ ನಡೆಯುವಾಗ ನಾನು ಮೊದಲು ಅಂತ ಯಾವುದಾದರೊಂದು ವಸ್ತುವನ್ನು ಪಡೆಯಬೇಕು ಅಂತ ಓಡ್ತಾ ಹೋಗಿ ಪಡೆಯುವುದಕ್ಕೆ ಸಾಧ್ಯ ಇದೆಯಲ್ಲ. ಪೆನ್ನು ಬಿದ್ದಿದೆ, ನನಗೆ ಬೇಕು ಅಂತೊಬ್ಬ, ನನ್ನದು ಅಂತ ಕೊನೆಗೂ ಹೋಗಿ ಒಬ್ಬ ಅದನ್ನು ಪಡೆದುಕೊಳ್ಳಬಹುದು. ಅದು ದ್ರವ್ಯ. ಹಾಗೆ ಜೀವನೂ ದ್ರವ್ಯ. ಜೀವನನ್ನು ಹೇಗೆ ಪಡೆದುಕೊಳ್ಳಬಹುದು ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಜೀವ ಯಾಕೆ ದ್ರವ್ಯ ಅಂದರೆ, ಜೀವನನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ಇಬ್ಬರು ವಿವಾದ ಮಾಡಿ ಅವನನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಯಾರಿಬ್ಬರು? ದೇವತೆಗಳು ಇದ್ದಾರೆ, ಅಸುರರಿದ್ದಾರೆ. ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿಗಳಾದ ಅಸುರರಿದ್ದಾರೆ. ಇವರಿಬ್ಬರೂ ಜೀವರ ಮೇಲೆ, ಅವರೂ ಜೀವರೇ, ಇನ್ನಿತರ ಜೀವರ ಮೇಲೆ ಇಬ್ಬರಿಗೂ ಕಣ್ಣಿದೆ. ನಾವು ಇವನನ್ನು ಹಿಡಿಯಬೇಕು, ನಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ, ನಾವು ಇವನನ್ನು ಹಿಡಿಯಬೇಕು ಅಂತ. ಹೀಗಿರುವಾಗ ಯಾರ ಕೈಗೆ ನಾವು ಸಿಗ್ತೇವೋ ಆ ದಾರಿಗೆ ಹೋಗ್ತೇವೆ. ದೇವರಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ ಏನು ಅಂದರೆ, ತತ್ವಾಭಿಮಾನಿಗಳಾದ ಅಸುರರ ಕೈಯಲ್ಲಿ ನಾವು ಸಿಗಬಾರದು, ತತ್ವಾಭಿಮಾನಿಗಳಾದ ದೇವತೆಗಳ ಕೈಯಲ್ಲಿ ನಾವು ಸಿಗಬೇಕು. ಅವರ ಮೂಲಕವಾಗಿ ಶುದ್ಧವಾದ ಮೋಕ್ಷ ಸಾಧನವಾದ ವಿಷ್ಣು ಭಕ್ತಿ, ಶುದ್ಧವಾದ ತತ್ವಜ್ಞಾನ, ವೈರಾಗ್ಯ, ಶಾಸ್ತ್ರಗಳ ಶ್ರವಣ, ಇಂತಹ ಸನ್ಮಾರ್ಗದಲ್ಲಿ ನಾವು ನಡೆಯುವಂತೆ ಆಗಬೇಕು ಅಂತ ನಾವು ಬೇಡಿಕೊಳ್ಳಬೇಕು. ಆದರೆ ಯಾರ ಕೈಗೂ ಸಿಗದ ವ್ಯಕ್ತಿತ್ವ ನಮ್ಮದಲ್ಲ. ನಾವು ದ್ರವ್ಯರು, ದ್ರವಣ ಪ್ರಾಪ್ಯರು. ಕೈ ಚಾಚಿ ನಮ್ಮನ್ನು ಹಿಡಿದು ಎಳೆದುಕೊಳ್ಳಬಹುದು. ಆದರೆ ಕೈ ಚಾಚಿ ಎಳೆದುಕೊಳ್ಳುವವರು, ಕೈ ಬೀಸಿ ಕರೆಯುವವರು ದೇವತೆಗಳಾಗಬೇಕೇ ಹೊರತು ಅಸುರರಾಗಬಾರದು. ಅವರ ಕೈಗೆ ನಾವು ಸಿಗಬಾರದು. ಆ ರೀತಿ ದೇವರು ನಮಗೆ ಅನುಗ್ರಹವನ್ನು ಮಾಡಬೇಕು ಅನ್ನುವ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ದೇವತೆಗಳು ನಮ್ಮನ್ನು ಕೈ ಹಿಡಿದರೆ, ಕರಾವಲಂಬನ ಕೊಟ್ಟರೆ, ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ವೇದವ್ಯಾಸ ದೇವರು, ವಾಯುದೇವರು, ಬ್ರಹ್ಮಾದಿ ದೇವತೆಗಳು ಅಂಥವರ ಕೈಗೆ ನಾವು ಸಿಕ್ಕರೆ, ಅವರು ನಮ್ಮ ಕೈ ಹಿಡಿದರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಎಲ್ಲ ದುಃಖಗಳು ದೂರ ಆಗ್ತವೆ. ಎಂದಿಗೂ ದುಃಖದ ಸಂಪರ್ಕವಿಲ್ಲದ ಸುಖ ಅನಂತ ಕಾಲದವರೆಗೆ ಸಿಗತ್ತೆ. ಯಾವ ದೋಷಗಳೂ ನಮ್ಮಲ್ಲಿ ಉಳಿಯೋದಿಲ್ಲ. ಶುದ್ಧವಾದ ಜೀವನವನ್ನು ನಮಗೆ ನೀಡಿ ಮುಂದೆ ಮೋಕ್ಷವನ್ನು ಕೊಡ್ತಾರೆ ಆ ಜ್ಞಾನಿಗಳು, ದೇವತೆಗಳು, ಮಹಾನುಭಾವರು, ಸರ್ವೋತ್ತಮನಾದ ಭಗವಂತ. ಅಂಥವರ ಕೈಗೆ ಸಿಗುವ ದ್ರವ್ಯರು ನಾವಾಗಬೇಕು. ಆ ತರಹ ಭಗವಂತನ ಕೈಗೆ, ಭಗವದ್ಭಕ್ತರಾದ ದೇವತೆಗಳ ಕೈಗೆ ಸಿಗುವ ದ್ರವ್ಯರು ನಾವಾಗಬೇಕಾದರೆ ನಾವೇನಾಗಬೇಕು? ಉತ್ತಮವಾದ ಕರ್ಮಗಳನ್ನು ಮಾಡಬೇಕು. ಆಗ ಮಾತ್ರ ಅಂತಹ ಸಜ್ಜನರ ಕೈಗೆ ನಾವು ಸಿಗುತ್ತೇವೆ, ಅವರ ಕಣ್ಣಿಗೆ ನಾವು ಬೀಳುತ್ತೇವೆ.
ಅದಕ್ಕಾಗಿ ಕರ್ಮ ಎರಡನೆಯದಾಗಿ ಹೇಳಿದೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. ದ್ರವ್ಯಂ ಜೀವ, ಕರ್ಮ ಜೀವ. ಮತ್ತೇನಾಗಬೇಕು? ಜೀವ ಕರ್ಮನಾಗಬೇಕು. ಜೀವ ಕರ್ಮನಾಗೋದು ಅಂದರೆ ಏನು? ಕರ್ಮ ಕರ್ತೃವಾದದ್ದರಿಂದ ಕರ್ಮ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಜೀವನಿಗೆ ಕರ್ಮ ಅಂತ ಯಾಕೆ? ಕರೋಸ್ಮಿನ್ ಮೀಯತ ಇತಿ ಕರ್ಮ ಜೀವ ಉದಾಹೃತಃ. ಜೀವನಿಗೆ ಕರ್ಮ ಅಂತ ಯಾಕೆ ಕರೀತಾರೆ ಅಂದರೆ, ಈ ಜೀವ ಇವನು ಕರ್ಮಗಳನ್ನು ಮಾಡಬೇಕು ಅಂತ ವಿಧಾನ ಇದೆ. ಕರ ಅಂದರೆ ಕರ್ಮ. ಆ ಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಇವನಿಗೆ ದೇವರಿಗೆ ವಿಧಾನ ಇಲ್ಲ. ಸ್ವತಂತ್ರನಾದ ಪರಮಾತ್ಮ ತನ್ನ ಇಚ್ಛೆಯಿಂದ ಕರ್ಮ ಮಾಡುತ್ತಾನೆ. ಮಾಡಬೇಕು ಅಂತ ದೇವರಿಗೇನು ವಿಧಾನ ಇಲ್ಲ. ತಿಳ್ಕೊಳ್ಳಿ, ಎಷ್ಟು ವಿಚಿತ್ರ ತಿಳ್ಕೊಳ್ಳಿ. ನಮಗೆ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಎಷ್ಟು ವಿಧಾನಗಳಿವೆ ಅಂದರೆ, ಆ ವಿಧಾನಗಳನ್ನೆಲ್ಲ ಅತಿ ಸಣ್ಣ ಅಕ್ಷರದಲ್ಲಿ, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅಲ್ಲ, ಮತ್ತು ಸಣ್ಣ ಅಕ್ಷರದೊಳಗೆ ಆ ಎಲ್ಲ ವಿಧಾನಗಳನ್ನು ಒಂದು ಕಡೆಗೆ ಪ್ರಿಂಟ್ ಮಾಡಿ ಅಥವಾ ಬರೆದು ಜೋಡಿಸಿ ಇಟ್ಟರೆ ಅದರ ಮುಂದೆ ನಾವಿಷ್ಟು ಸಣ್ಣ ಹುಳ ಕಂಡ ಕಾಣಿಸ್ತೀವಿ. ಅಷ್ಟು ಗ್ರಂಥಗಳ ರಾಶಿ ಇದೆ. ಏನು ಮಾಡಲಿಕ್ಕೆ, ನಾವೇನು ಮಾಡಬೇಕು ಅಂತ ಹೇಳಲಿಕ್ಕಿರೋದು. ಅಷ್ಟು ವೇದಗಳಿವೆ, ಅಷ್ಟು ಸ್ಮೃತಿ ಗ್ರಂಥಗಳಿವೆ, ಇತಿಹಾಸ ಪುರಾಣಗಳಿವೆ. ಆದರೆ ಅದರೊಳಗೆ ಹೇಳಿದ್ದರಲ್ಲಿ ಒಂದೋ ಎರಡೋ ನಾಲ್ಕನ್ನೋ ನಾವು ಮಾಡಿದರೆ ಬಹಳ ದೊಡ್ಡವರು ಅಂತ ಅಂದ್ಕೊಂಡು ಬಿಡ್ತೇವೆ. ಮಾಡದೇ ಇದ್ದದ್ದು ಬಹಳ ಇದೆ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೇಳ್ತಾರೆ ಶ್ರೀಮನ್ಯಾಯ ಸುಧಾದಲ್ಲಿ, ಶ್ರುತಿಯನ್ನು ಉದಾಹರಣೆ ಮಾಡಿ, ದಶಾಂಶತೋ ಮನುಷ್ಯಾಃ, ದೇವತೆಗಳು ಮಾತ್ರ ಏನು ವಿಧಾನ ಇದೆ ಅದಕ್ಕೆ ತಕ್ಕಂತೆ ಮಾಡುವವರು. ಅದರಲ್ಲಿಯೂ ತಾರತಮ್ಯ ಇದೆ, ಬ್ರಹ್ಮದೇವರು ಎಲ್ಲರಿಗಿಂತಲೂ ಹೆಚ್ಚು. ಆದರೆ ದೇವತೆಗಳು ವೇದೋಕ್ತವಾದ ಕರ್ಮಗಳನ್ನು ಪೂರ್ಣವಾಗಿ ಮಾಡುತ್ತಾರೆ. ಅರ್ಧಮೇವ ಋಷಯಃ, ಅರ್ಧವನ್ನು ಮಾತ್ರ ಮಾಡುವುದಕ್ಕೆ ಸಮರ್ಥರಾಗ್ತಾರೆ ಋಷಿಗಳು. ದಶಾಂಶತೋ ಮನುಷ್ಯಾಃ, 10% ಮಾತ್ರ ಮಾಡುವುದಕ್ಕೆ ಸಮರ್ಥರಾಗ್ತಾರೆ ಮನುಷ್ಯರು. 90%, 90 ಭಾಗ ಮಾಡದೇ ಇದ್ದದ್ದಿದೆ. ನಾವು ಮಾಡದೇ ಇರೋದೇ ಬಹಳ ಇದೆ. ಆದರೆ ನಮಗೆ ಹೇಳಿದ್ದು ಸಾವಿರಾರು, ನಾವು ಮಾಡೋದು ಬಹಳ ಅಲ್ಪ. ದೇವರು ನೋಡಿ ವಿಪರೀತ. ಕಂಪೇರ್ ಮಾಡಲೇಬಾರದು ದೇವರ ಜೊತೆಗೆ. ನಾವೆಷ್ಟು ಸಣ್ಣವರು ದೇವರಿಗಿಂತಲೂ, ಅತ್ಯಂತ ಅಧಮರು, ನೀಚರು, ಸರ್ವೋತ್ತಮನಾದವನು ಪರಮಾತ್ಮ ಅಂತ ತಿಳಿಯೋದಕ್ಕೆ ಕಂಪ್ಯಾರಿಷನ್ ಅಷ್ಟೇ, ಇನ್ನು ಬೇರೆ ದೃಷ್ಟಿ ಅಲ್ಲ. ದೇವರು ಹೇಗಿದ್ದಾನೆ ಅಂದರೆ ಅವನಿಗೆ ಏನೂ ವಿಧಾನ ಇಲ್ಲ. ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು, ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ ಪರಮಾತ್ಮನಿಗೆ. ವಿಧಿ ನಿಷೇಧಗಳನ್ನು ಮೀರಿದವ. ಮುಕ್ತರಿಗೆ ವಿಧಿ ಇಲ್ಲ ಅಂತಾರೆ. ವಿದ್ಯವದ್ಧೈ ಸದಾನಂದ ಸಾಂದ್ರೈ, ವಿಧಿ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಸ್ವೇಚ್ಛಾನಿಯತರು ಅಂತಾರೆ. ವಿಧಿನಿಯತರು, ವಿದ್ಯನಿಯತರು, ಸ್ವೇಚ್ಛಾನಿಯತರು ಅಂತ. ತಮ್ಮ ಇಚ್ಛೆಯಿಂದ ಅವರು ಧರ್ಮವನ್ನು ಮಾಡ್ತಾರೆ. ಒತ್ತಾಯದಿಂದ ಮಾಡುವವರಲ್ಲ. ವಿಧಿ ಇದೆ ಮಾಡಬೇಕಪ್ಪ ಅಂತ ಚಕಿತರಾಗಿ ಭಯದಿಂದ ಮಾಡುವವರಲ್ಲ ಅವರಲ್ಲ, ಆನಂದದಿಂದ ಮಾಡ್ತಾರೆ. ಸ್ವಭಾವ ಅವರು. ಹೀಗಿರುವಾಗ ದೇವರಿಗೆ ಯಾವ ವಿಧಿ, ಎಲ್ಲಿಯ ನಿಷೇಧ. ಆದರೆ ಎಷ್ಟು ಕಾರ್ಯಗಳನ್ನು ದೇವರು ಮಾಡ್ತಾರೆ, ಎಷ್ಟು ಉಪಕಾರವನ್ನು ಜೀವರಿಗೆ ಮಾಡುತ್ತಾರೆ. ಒಬ್ಬೊಬ್ಬ ಜೀವನಿಗೂ ಅನಂತ ಉಪಕಾರಗಳು ಇವೆ ಭಗವಂತ ಮಾಡೋದು. ಅವನ ದೇಹ, ಅವನ ಇಂದ್ರಿಯ, ಅವನ ಮನಸ್ಸು, ಅವನ ಹೊಟ್ಟೆ, ಅವನ ಬಟ್ಟೆ, ಅವನ ತಟ್ಟೆ, ಅವನ ಕಟ್ಟೆ, ಎಲ್ಲವೂ ಭಗವಂತನೇ ಕೊಡೋದು. ಹೀಗೆ ಒಬ್ಬೊಬ್ಬ ಜೀವನಿಗೂ ಅನಂತ ಉಪಕಾರಗಳನ್ನು ದೇವರು ಮಾಡುತ್ತಾನೆ. ಆದರೆ ಮಾಡಬೇಕು, ಇದು ನನ್ನ ಕರ್ತವ್ಯ ಅಂತ ಹೇಳೋದಕ್ಕೆ ಒಂದೇ ಒಂದು ವಾಕ್ಯ ಇಲ್ಲ ಶಾಸ್ತ್ರದಲ್ಲಿ.
ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ ದೇವರಿಗೆ ಬಟ್ಟು ಮಾಡಿ ಹೀಗೆ ಮಾಡು ಅಂತ ಹೇಳುವಂಥವನು. ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ ದೇವರಿಗೆ ಮಾಡದೇ ಇದ್ದದ್ದಕ್ಕೆ ಶಾಸನ ಮಾಡುವವನು. ಒಂದೇ ಒಂದು ಲಾಭ ಇಲ್ಲ ಭಗವಂತನಿಗೆ ಮಾಡಿದ್ದಕ್ಕೆ. ಯಾರು ಹೇಳೋದು ಬೇಡ, ಗ್ರಂಥಗಳು ಬೇಡ, ಯಾವ ವ್ಯಕ್ತಿ ಬೇಡ, ಶಾಸನ ಮಾಡುವವನು ಬೇಡ, ಅನುಶಾಸನ ಮಾಡುವವನು ಬೇಡ, ಪ್ರಶಾಸನ ಮಾಡುವವನು ಬೇಡ. ಆದರೆ ಒಂದೇ ಒಂದು ಲಾಭ ಇರಬೇಕಲ್ಲ, ಒಂದೂ ಲಾಭ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ, ಏನೂ ಲಾಭ ಇಲ್ಲ, ಏನೂ ಲಾಭ ಇಲ್ಲ. ಯಾರು ಹೇಳುವವರಿಲ್ಲ, ಯಾರು ಕೇಳುವವರಿಲ್ಲ, ಯಾರು ಶಾಸನ ಮಾಡುವವರಿಲ್ಲ, ಶಿಕ್ಷೆ ಕೊಡುವವರಿಲ್ಲ. ಇಷ್ಟಿದ್ದರೆ ಅವನು ಮಾಡುವಷ್ಟು ಯಾರೂ ಮಾಡೋದಿಲ್ಲ. ಇದು ದೇವರ ಕಾರುಣ್ಯ, ಇದು ದೇವರಲ್ಲಿರುವಂತಹ ಅತ್ಯದ್ಭುತವಾದ ದಯೆಯ ಸಾಗರ, ಕೃಪಾಸಾಗರ. ಆ ಭಗವಂತ ಅನ್ನುವುದಕ್ಕಾಗಿ ಮಾತ್ರ ಮಾಡ್ತಾನೆ, ಸ್ವಾರ್ಥ ಯಾವುದಿಲ್ಲ ಅಲ್ಲಿ. ಆದರೆ ಜೀವನಿಗೆ ಹಾಗಲ್ಲ, ವಿಧಾನಗಳಿವೆ. ಕರೋಸ್ಮಿನ್ ಮೀಯತ ಇತಿ ಕರ್ಮ ಜೀವ ಉದಾಹೃತ. ಇವನು ಕರ್ಮ ಮಾಡಲೇಬೇಕು, ಮಾಡದೇ ಇದ್ದರೆ ಇವನಿಗೆ ನರಕ ಇದೆ, ಅನರ್ಥ ಇದೆ. ಅಪರೋಕ್ಷ ಜ್ಞಾನವಾದರೂ ಕೂಡ ಕರ್ಮಗಳನ್ನು ಮಾಡಲೇಬೇಕು. ಅಜ್ಞಸ್ಯ ಕರ್ಮ ಲಿಪ್ಪೇತ ಕೃಷ್ಣೋಪಾಸ್ತಿ ಮಕುರುವತಃ ಜ್ಞಾನಿನೋಪಿ ಯಥೋಹ್ರಾಸಃ ಆನಂದಸ್ಯ ಭವೇದ್ಧ್ರುವಂ. ಅಜ್ಞಾನಿಯಾದವನಿಗೆ ಕರ್ಮಗಳ ಲೇಪ ಇದೆ. ಜ್ಞಾನಿಯಾದವನು ಕೂಡ ಕರ್ಮಗಳನ್ನು ಮಾಡದೇ ಇದ್ದರೆ ಮೋಕ್ಷದಲ್ಲಿ ಅವನಿಗೂ ಕೂಡ ಆನಂದ ಹ್ರಾಸವಾಗ್ತದೆ ಅಂತ ಹೇಳಿದ್ದರಿಂದ ಜೀವ ಕರ್ಮಗಳನ್ನು ಮಾಡಲೇಬೇಕು ಅಂತ. ಆ ರೀತಿ ಕರ್ಮಗಳನ್ನು ಮಾಡಿದರೆ ನಮ್ಮ ಕೈಯನ್ನು ದೊಡ್ಡವರು ಹಿಡಿಯುವುದಕ್ಕೆ ಸಾಧ್ಯ ಇದೆ, ದೇವತೆಗಳು ಹಿಡಿಯುವುದಕ್ಕೆ ಸಾಧ್ಯ ಇದೆ. ನಾವು ಕರ್ಮ ಆದರೆ ಅಂದರೆ ನಿಜವಾದ ವಿಹಿತ ಕರ್ಮಗಳನ್ನು ಮಾಡುವ ಜೀವರು ಅಂತಾದರೆ ನಾವು ದ್ರವ್ಯರಾಗ್ತೇವೆ. ಯಾರಿಗೆ ದ್ರವ್ಯರಾಗ್ತೇವೆ? ದ್ರವ್ಯರಿಗೆ ದ್ರವ್ಯರಾಗ್ತೇವೆ. ದ್ರವ್ಯರಿಗೆ ದ್ರವ್ಯರಾಗೋದು ಅಂದ್ರೇನು? ಸಪ್ತಸು ಪ್ರಥಮ ಸಮೂಹಾರ್ಥೇ ಏಕವಚನಂ ದ್ರವ್ಯಾಣಂ ದ್ರವ್ಯಂ. ಯಾರು ದ್ರವ್ಯರು? ದೇವತೆಗಳು, ವಾಯುದೇವರು, ಪರಮಾತ್ಮ. ಯಾಕೆ? ಎಲ್ಲರೂ ಯಾರ ಹತ್ರ ಓಡಿ ಹೋಗ್ತಾರೆ? ಎಲ್ಲ ಸಜ್ಜನರು, ಎಲ್ಲ ಭಕ್ತರು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಧಾವಿಸಿ ಧಾವಿಸಿ ಓಡಿ ಪಾದಕ್ಕೆ ಎರಗುವುದು ಯಾರಿಗೆ? ಋಷಿಗಳಿಗೆ, ಮುನಿಗಳಿಗೆ, ದೇವತೆಗಳಿಗೆ, ವಾಯುದೇವರಿಗೆ. ಹೀಗಾಗಿ ಅವರು ದ್ರವ್ಯರು. ಉತ್ಕಂಠಾಕುಂಠ ಕೋಲಾಹಲ ಜವ ವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾನ್ನತಮಸ ಸುಮನೋ ಮೌಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘರ್ಷ್ಯಮಾಣ ಪ್ರಾಂತ ಪ್ರಾಜ್ಞಾಂಗ್ರಿ ಪೀಠೋತ್ಥಿತ ಕನಕ ರಜಃ ಪಿಂಜರ ರಂಜಿತಾಶಾಹ. ಇವರು ದ್ರವ್ಯರಲ್ಲದೆ ಇನ್ಯಾರು ದ್ರವ್ಯರಾಗಬೇಕು? ದ್ರವಣ ಪ್ರಾಪ್ಯರು. ಏನು ಧಾವನ, ಏನು ದ್ರವಣ, ಏನು ಓಡಾಟ, ಏನು ತಿಕ್ಕಾಟ. ಎಲ್ಲ ದೇವತೆಗಳು ಆ ವಾಯುದೇವರಿಗೆ ನಮಸ್ಕಾರ ಮಾಡಬೇಕು ಅನ್ನುವ ಭರದಲ್ಲಿ ಹೇಗೆ ಬರ್ತಾರೆ ಅಂದರೆ ಅಷ್ಟು ಉತ್ಸಾಹದಿಂದ ಒಬ್ಬರಿಗೊಬ್ಬರು ನಾನು ಮುಂದೆ, ನಾನು ಮುಂದೆ, ಅಹಮಹಮಿಕಯ, ನಾನು ಮುಂದೆ, ನಾನು ಮುಂದೆ ಅಂತ ಅವರು ಬಂದರೆ ಆ ಒಬ್ಬೊಬ್ಬ ದೇವತೆಗಳೆಲ್ಲರೂ ಸೇರಿ ವಾಯುದೇವರ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೊರಟಾಗ ಅವರ ತಲೆಯ ಮೇಲಿರುವ ನವರತ್ನ ಖಚಿತವಾದ ಭಾರೀ ಭಾರೀ ಬಂಗಾರದ ಕಿರೀಟಗಳು, ಆ ಕಿರೀಟಗಳಿಗೆ ಘರ್ಷಣೆಯಾಗಿ ಬಂಗಾರದ ಕಣಗಳೆಲ್ಲ ಹಾರಿದರೆ ಇಡೀ ದಿಕ್ಕುಗಳೆಲ್ಲ ಕೆಂಪಾಗಿ ಹೋಗಿರ್ತದಂತೆ. ಪಿಂಜರ ರಂಜಿತಾಶಾಹ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ದ್ರವಣ ಮಾಡಿ ವಾಯುದೇವರನ್ನು ಪಡೆಯಬೇಕು ಅಂತ ಹೋಗ್ತಾರೆ. ಹೀಗೆ ಪರಮಾತ್ಮನ ಹತ್ತಿರ, ಅದು ಬರೀ ವಾಯುಸ್ತುತಿ ಅಲ್ಲ, ಅದು ಹರಿ ವಾಯುಸ್ತುತಿ. ಮುಖ್ಯವಾಗಿ ಪರಮಾತ್ಮನಲ್ಲಿ ಇರೋದು ಆ ಧರ್ಮ. ಅಂತಹ ಅದ್ಭುತವಾದ ದ್ರವ್ಯರು ಆ ಎಲ್ಲ ಮಹನೀಯರು. ತೃತೀಯ ಅಧ್ಯಾಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡ್ತಾರೆ, ಭಗವಂತ ಅಷ್ಟು ಸುಲಭವಾಗಿ ಎಲ್ಲರಿಗೆ ಸಿಗ್ತಾ ಇದ್ದ ಅಂದರೆ ಎಲ್ಲರೂ ಪರಮಾತ್ಮನ ಹತ್ರ ಹೋಗಿಬಿಡ್ತಾ ಇದ್ದರು. ಮೋಕ್ಷವನ್ನು ಪಡೆದುಕೊಳ್ಳೋದಕ್ಕೆ ಸುಲಭವಾಗಿ ದೇವರು ಸಿಕ್ಕಿದರೆ ಸಿಗೋದಿಲ್ಲ ಅನ್ನೋದಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ, ಆದರೆ
ಜ್ಞಾನಿಗಳು, ದೇವತೆಗಳು, ಮಹಾನುಭಾವರು ಆ ಪರಮಾತ್ಮನನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ದ್ರವ್ಯರು, ದೇವತೆಗಳು, ಪರಮಾತ್ಮ, ದ್ರವ್ಯಾಣಾಂ ದ್ರವ್ಯಂ ಜೀವ, ಅಂಥವರಿಗೆ ಇವನು ದ್ರವ್ಯನಾಗಬೇಕು. ಅಂದರೆ ದೇವಾಸುರರ ಮಧ್ಯದಲ್ಲಿ ಅಸುರರನ್ನು ದೂರ ಸರಿಸಿ ದೇವತೆಗಳು ನಮ್ಮನ್ನು ಕೈ ಹಿಡಿದು ಅಜಾಮಿಲನನ್ನು ಹೇಗೆ ಯಮದೂತರು, ವಿಷ್ಣುದೂತರು ಬಂದು ಯಮದೂತರನ್ನು ಸರಿಸಿ ಕೈ ಹಿಡಿದು ಉದ್ಧಾರ ಮಾಡಿದರೋ ಹಾಗೆ ಆ ಭಗವದ್ಭಕ್ತರು, ದೇವತೆಗಳು ದುರ್ಜನರನ್ನು ದೂರ ಸರಿಸಿ ಸಜ್ಜನರನ್ನು ತಮ್ಮ ಕೈಗೆ ತೆಗೆದುಕೊಂಡು ಉದ್ಧಾರ ಮಾಡಬೇಕು. ಅದಕ್ಕೋಸ್ಕರ ದ್ರವ್ಯಂ ಕರ್ಮ ಜೀವ, ನಾವು ಕರ್ಮ ಮಾಡಿದರೆ ಅಂತಹ ದ್ರವ್ಯರಿಗೆ ದ್ರವ್ಯರಾಗ್ತೇವೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಮತ್ತೇನಾಗಬೇಕು? ಈ ಜೀವ ಎಂತಹ ಜೀವ ಇವನು? ಕಾಲ. ಕಾಲ ಅಂದರೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡುವುದಕ್ಕಿಂತ ಮೊದಲು ಕೆಟ್ಟದನ್ನು ಬಿಡಬೇಕು. ಆ ಕೆಟ್ಟದರ ಕಾಲನ ನಾಶನ ಆಗಬೇಕು. ಕಾಲನಾತ್ ಕಾಲ, ಕೆಟ್ಟದ್ದನ್ನು ದೂರ ಸರಿಸುವುದಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಆ ರೀತಿಯ ಕಾಲರು ನಾವಾದರೆ ಆಮೇಲೆ ಸತ್ಕರ್ಮಗಳನ್ನು ಮಾಡಿ ದೊಡ್ಡವರ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಕಾಲರಾಗಬೇಕು. ಕಾಲರಾಗೋದು ಅಂದರೆ ಕಾಲರ್ ಹಾಕ್ಕೊಳ್ಳೋದಲ್ಲ. ಕಾಲರಾಗೋದು ಅಂದರೆ ಹಾಗಾದರೆ ಏನು ಮಾಡಬೇಕು? ನಾವು ಕಾಲರಾಗೋದು ಅಂದರೆ ಕಾಲರಾದಂಥ ಏನು ದೋಷಗಳಿವೆಯಲ್ಲ ಅವುಗಳನ್ನು ದೂರ ಸರಿಸಬೇಕು. ದೇಹಕ್ಕೆ ಕಾಲರ ಅನ್ನೋದು ದೋಷ ಅಲ್ಲ, ನಮ್ಮ ಜೀವಸ್ವರೂಪಕ್ಕೆ, ನಮ್ಮ ಮನಸ್ಸಿಗೆ ಕಾಮಕ್ರೋಧಾದಿ ದೋಷಗಳಿವೆಯಲ್ಲ, ದುರ್ಜನರ ಸಹವಾಸಾದಿ ದೋಷಗಳಿವೆಯಲ್ಲ, ಅವುಗಳನ್ನು ಮೊದಲಿಗೆ ಬಿಡಬೇಕು. ದುರ್ಜನರ ಸಹವಾಸ, ಕೆಟ್ಟ ಆಲೋಚನೆಗಳು, ದುರ್ವಿಚಾರಗಳು, ಇವುಗಳೆಲ್ಲವನ್ನು ದೂರ ಸರಿಸ್ತಾ ಹೋದರೆ ಆಗ ನಾವು ಸನ್ಮಾರ್ಗಕ್ಕೆ ಬರುವುದಕ್ಕೆ ಸಾಧ್ಯವಾಗತ್ತೆ. ಭಗವಂತನ ಶಾಸ್ತ್ರಗಳನ್ನು ಚೆನ್ನಾಗಿ ಓದಬೇಕು, ದೇವರ ಮಹಿಮೆಗಳನ್ನು ತಿಳ್ಕೊಳ್ಬೇಕು. ಅದು ಸ್ವಲ್ಪ ತಡವಾದರೆ ತಪ್ಪಿಲ್ಲ. ಆದರೆ ಮೊದಲು ಕೆಟ್ಟ ವಿಚಾರಗಳನ್ನು ಬಿಡಬೇಕು. ಇನ್ನೊಬ್ಬರ ನಿಂದೆ ಮಾಡುವುದು, ಹಿಂಸೆ ಮಾಡುವುದು, ದ್ರೋಹ ಮಾಡುವುದು, ಸುಳ್ಳು ಮಾತನಾಡುವುದು, ಕಳ್ಳತನ ಮಾಡುವುದು, ಇವುಗಳನ್ನು ಬಿಡುವುದಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಕಾಲರಾಗಬೇಕು. ಆಮೇಲೆ ಕರ್ಮರಾಗಬೇಕು, ವಿಹಿತ ಕರ್ಮಗಳನ್ನು ಮಾಡಬೇಕು. ಆಮೇಲೆ ದ್ರವ್ಯರಾಗುವುದಕ್ಕೆ ಸಾಧ್ಯ, ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ದ್ರವ್ಯಂ ಜೀವ, ಕರ್ಮ ಜೀವ, ಕಾಲ ಜೀವ, ಸ್ವಭಾವ ಜೀವ. ಈ ಜೀವನಿಗೆ ದೇವರು ಸ್ವಭಾವವನ್ನು ಕೊಟ್ಟಿದ್ದಾನೆ. ಇದು ಈ ಮುಂದಿನದು ಎಲ್ಲ ಆಗುವುದಕ್ಕೂ ನಾವು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ನಾವು ದೋಷಗಳನ್ನು ದೂರ ಇಡಬಹುದು, ಕರ್ಮಗಳನ್ನು ಮಾಡಬಹುದು, ದೇವರ ಅನುಗ್ರಹ ಪಡೆಯಬಹುದು. ಎಲ್ಲದಕ್ಕೂ ಮೂಲ ನಮ್ಮ ಸ್ವಭಾವ, ನಮ್ಮ ಯೋಗ್ಯತೆ. ಆ ಯೋಗ್ಯತೆಯನ್ನು ಅನಾದಿ ಕಾಲದಿಂದ ಭಗವಂತ ಮೇಂಟೈನ್ ಮಾಡ್ತಾ ಬಂದಿದ್ದಾನೆ. ತಿಳಿದುಕೊಳ್ಳಿ, ದೇವರು ಮಾಡುವ ಅನುಗ್ರಹ ಎಷ್ಟು ದೊಡ್ಡದು. ಸ್ವಭಾವ ಜೀವ, ಸ್ವಭಾವವಾನ್ ಜೀವ ಅಂತ ಅರ್ಥ. ಸ್ವಭಾವ ಸ್ವರೂಪನೇ ಅತ್ಯಂತ ಅಭಿನ್ನ ಅದು ಅವನಿಂದ. ಸ್ವಭಾವನಾದ ಜೀವ ಅಥವಾ ಒಂದು ವಿಶಿಷ್ಟವಾದ ಸ್ವಭಾವವನ್ನು ಪಡೆದಿದ್ದಾನೆ. ಉತ್ತಮ, ಮಧ್ಯಮ, ಅಧಮ, ಸಾತ್ವಿಕ, ರಾಜಸ, ತಾಮಸ ಅಂತ ಆ ಸತ್ವಗುಣ, ರಜೋಗುಣ, ತಮೋಗುಣಗಳ ಕಾರ್ಯಗಳು ಅವನಲ್ಲಿ ಎಷ್ಟೆಷ್ಟು ಕಾಣಿಸ್ತದೆ ಅದರಿಂದ ಅವನು ಉತ್ತಮನೋ, ಮಧ್ಯಮನೋ, ಅಧಮನೋ ಗೊತ್ತಾಗ್ತದೆ. ನೋಡಿ, ಆಲೋಚನೆ ಮಾಡಿ. ಇವತ್ತು ಎಲ್ಲರೂ ಇಲ್ಲಿ ಕುಳಿತಂತಹ ಸಜ್ಜನರು ವಿಷ್ಣು ಭಕ್ತರು, ಭಗವದ್ಭಕ್ತರು. ಭಗವದ್ಭಕ್ತರು ಅಂದರೆ ಉತ್ತಮರು, ಉತ್ತಮ ಜೀವರು. ಉತ್ತಮರು ಅಂದರೆ ಭಾರಿ ದೊಡ್ಡವರು, ದೇವತೆಗಳು ಅಂತ ತಿಳ್ಕೊಬೇಡ್ರಿ. ಉತ್ತಮರು ಅನ್ನುವ ಶಬ್ದಕ್ಕೆ ಮುಕ್ತಿಯೋಗ್ಯರು ಅಂತ. ವಿಷ್ಣು ಭಕ್ತಿ ಇದೆ,
ಶುದ್ಧವಾದ ಆ ವಿಷ್ಣು ಸರ್ವೋತ್ತಮತ್ವವನ್ನು ನಂಬಿ ವಾಯುದೇವರ ಜೀವೋತ್ತಮತ್ವವನ್ನು ತಿಳಿದು ಆ ಭಗವಂತನ ಆದೇಶವನ್ನು ಪರಿಪಾಲನೆ ಮಾಡ್ತಾ ಇದ್ದೀರಿ, ಮಾಡಬೇಕು ಅನ್ನುವ ಅಪೇಕ್ಷೆ ಇದೆ, ಸಜ್ಜನರ ಸಹವಾಸವನ್ನು ಮಾಡ್ತಾ ಇದ್ದೀರಿ ಅಂದರೆ ಉತ್ತಮರು ಅಂತ ಅರ್ಥ. ಈ ಉತ್ತಮತೆ ಇವತ್ತು ಬರೋದಲ್ಲ, ಅದು ಇವತ್ತು ನೀವು ಉತ್ತಮರಾಗಿರಬೇಕು ಅಂದರೆ ಅನಾದಿ ಕಾಲದಿಂದ ಉತ್ತಮರಾಗಿದ್ದರೆ ಇವತ್ತು ಉತ್ತಮರಾಗಿರ್ಬೋದು, ಇಲ್ಲೇ ಇದ್ದರೆ ಸಾಧ್ಯ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಯಾರು ಕೊಟ್ಟರು ಅದನ್ನು? ಬಟ್ಟೆ. ಇಂತಹ ಯಾರೋ ಒಬ್ಬ ಗೃಹಸ್ಥರು ಕೊಟ್ಟಿದ್ದಾರೆ, ಅದನ್ನು ಹೊಚ್ಕೊಂಡಿದ್ದೇವೆ. ಅವರು ಕೊಟ್ಟು 1 ತಿಂಗಳಾಗಿರ್ಬೋದು, 10 ದಿವಸ ಆಗಿರ್ಬೋದು, ಆವತ್ತಿನಿಂದ ಇವತ್ತಿನವರೆಗೆ ಮಾತ್ರ ಅವರ ಉಪಕಾರ ನಿಮಗೆ. ತಿಂಗಳ ಹಿಂದೆ ಆ ಬಟ್ಟೆ ನಿಮ್ಮ ಹತ್ರ ಇರಲಿಲ್ಲ, ಬೇರೆ ಇತ್ತು. ಒಬ್ಬರು ಬಟ್ಟೆ ಕೊಟ್ಟಿದ್ದಾರೆ, ಅಥವಾ ಮನೆ ಕೊಟ್ಟಿದ್ದಾರೆ, ಅಥವಾ ಮನಿ ಕೊಟ್ಟಿದ್ದಾರೆ. ಯಾವತ್ತಿನಿಂದ ಕೊಟ್ಟರೋ ಅವತ್ತಿನಿಂದ ಅವರ ಉಪಕಾರ ನಿಮಗೆ. ಬಹಳ ಎಚ್ಚರದಿಂದ ತಿಳ್ಕೊಳ್ಳಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಶ್ರೀಮದ್ ಟೀಕಾಕೃತ್ಪಾದರ ಕೊಟ್ಟದ್ದು. ದೇವರು ಮಾಡುವಂತಹ ಈ ಉಪಕಾರ ಏನಿದೆ, ಸ್ವಭಾವ. ಜೀವನಿಗೊಂದು ಸ್ವಭಾವ ಅಂತ ಕೊಟ್ಟನಲ್ಲ, ಯಾವತ್ತಿನಿಂದ ದೇವರು ಕೊಟ್ಟ ಆವತ್ತಿನಿಂದ ದೇವರ ಸ್ಮರಣೆ ಮಾಡೋಣ ಅಂದರೆ ಯಾರು ಹೇಳ್ತೀರಿ ಯಾವತ್ತಿನಿಂದ ಅಂತ? ಡೇಟ್ ಇದೆಯಾ ಅದಕ್ಕೆ? ಜೀವನ ಪ್ರತಿಯೊಬ್ಬ ಜೀವ ಅನಾದಿಯಾಗಿದ್ದಾನೆ. ಆ ಜೀವನ ಸ್ವಭಾವ ಅನಾದಿಯಾಗಿದೆ. ಇವತ್ತು ನಾವು ತಮೋಯೋಗ್ಯರಲ್ಲ, ನಿತ್ಯ ನರಕ ನಮಗಿಲ್ಲ, ಅಥವಾ ನಿತ್ಯ ಸಂಸಾರಿಗಳು ನಾವಲ್ಲ, ಮುಕ್ತಿಯೋಗ್ಯರಾಗಿದ್ದೇವೆ, ಸನ್ಮಾರ್ಗದಲ್ಲಿದ್ದೇವೆ ಅಂದರೆ ಈ ತರಹದ ನಮ್ಮ ಸ್ವಭಾವವನ್ನು ದೇವರು ನಮಗೆ ಅನಾದಿ ಕಾಲದಿಂದ ಕೊಟ್ಟಿದ್ದಾನೆ. ಹಾಗೇ ನಿಯಮನ ಮಾಡ್ತಾ ಮೇಂಟೈನ್ ಮಾಡ್ತಾ ಬಂದಿದ್ದಾನೆ. ಎಂಥ ಈ ನಮ್ಮ ಸ್ವಭಾವ ಏನಿದೆ ಅಂತ ನಮಗೆ ಗೊತ್ತಿರೋದಿಲ್ಲ, ಮೇಂಟೈನ್ ಮಾಡೋದು ದೂರ ಉಳಿತು. ಯಾರ್ಯಾರ ಸ್ವಭಾವ ಏನಿದೆ ಅಂತ ಗೊತ್ತಿರೋದಿಲ್ಲ. ಏನು ದೇವರು ಕೊಟ್ಟಿದ್ದಾನೆ ಹಾಗೆ ಕರಿಷ್ಯಸ್ಯವಶೋಪಿ ತತ್, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಆ ಭಗವಂತನ ವಶದಲ್ಲಿ ನಾವು ಮಾಡ್ತಾ ಹೋಗ್ತೇವೆ, ಆದರೆ ದೇವರಿಗೆ ಮಾತ್ರ ಅದನ್ನು ಮೇಂಟೈನ್ ಮಾಡುವಂತಹ ದೊಡ್ಡ ಜವಾಬ್ದಾರಿ ಇದೆ. ಎಂದಿಗೂ ಏನೇ ಮೇಲ್ನೋಟಕ್ಕೆ ವ್ಯತ್ಯಾಸಗಳಾಗ್ಬೋದು. ಒಮ್ಮೆ ಒಬ್ಬನು ಒಳ್ಳೆ ಮಾತಾಡ್ಬೋದು, ಕೆಟ್ಟದ್ದು ಮಾತಾಡ್ಬೋದು, ಒಳ್ಳೆ ಕೆಲಸ ಮಾಡ್ಬೋದು, ಕೆಟ್ಟದನ್ನು ಮಾಡ್ಬೋದು, ಒಳ್ಳೆಯದನ್ನು ತಿನ್ಬೋದು, ಅವೆಲ್ಲ ಆಗ್ಬೋದು. ಆದರೆ ಸ್ವರೂಪ, ಅವನ ಸ್ವಭಾವ ಮಾತ್ರ ಏಕ ಪ್ರಕಾರವಾಗಿ, ಅವಿಚ್ಛಿನ್ನವಾಗಿ, ಅಕ್ಷುಣ್ಣವಾಗಿ, ಒಂದೇ ರೀತಿಯಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರೋ ಹಾಗೆ ಪರಮಾತ್ಮ ವ್ಯವಸ್ಥೆಯನ್ನು ಮಾಡ್ತಾನೆ. ಅಂತಹ ಸ್ವಭಾವವನ್ನು ದೇವರು ನಮಗೇನು ಕೊಟ್ಟಿದ್ದಾನೆ ಅದನ್ನೇನು ಅನಂತ ಕಾಲದವರೆಗೆ ಉಳಿಸ್ತಾನೆ. ಇದಕ್ಕೆ ನಾವು ದೇವರಿಗೆ ಎಷ್ಟು ನಮನಗಳನ್ನು ಸಲ್ಲಿಸಬೇಕು, ಎಷ್ಟು ಉರುಳು ಸೇವೆ ಮಾಡಬೇಕು, ಎಷ್ಟು ಉರುಳಿ ಸೇವೆ ಮಾಡಬೇಕು ಗೊತ್ತಿಲ್ಲ. ಅವನು ಮಾಡುವುದು ಅನಂತ. ಆ ಸ್ವಭಾವವನ್ನು ಮೊದಲು ಜೀವನಿಗೆ ಕೊಟ್ಟು ಅದಕ್ಕೆ ತಕ್ಕಂತೆ ಅವನಲ್ಲಿರುವ ದೋಷಗಳನ್ನು ದೂರ ಮಾಡಿ ಸತ್ಕರ್ಮಗಳನ್ನು ಮಾಡಿಸಿ ಕೈ ಹಿಡಿದು ಎತ್ತಿ ಉದ್ಧಾರ ಮಾಡ್ತಾನೆ ಪರಮಾತ್ಮ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. ಹೀಗೆ ಹೇಳ್ತಾ ಹೋದರೆ ಬಹುವಚನ. ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಇವೆಲ್ಲ ಆ ಭಗವಂತನ ಅನುಗ್ರಹದಿಂದ ಮಾತ್ರ ಇಂತಹ ಜೀವರು ಅನಂತ ಇದ್ದಾರೆ. ಒಬ್ಬೊಬ್ಬರೂ ಹೀಗಿದ್ದಾರೆ ಅವರವರ ಯೋಗ್ಯತೆಗೆ ತಕ್ಕಂತೆ. ಅವರು ಅಯೋಗ್ಯರಾದ, ಸ್ವಭಾವತಃ ನೀಚರಾದ ಜೀವರಾಗಿದ್ದರೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವ, ಅವರ ದುಷ್ಟ ಸ್ವಭಾವ. ಅದಕ್ಕೆ ತಕ್ಕಂತೆ ಕಾಲ, ಗುಣಗಳನ್ನೆಲ್ಲ ದೂರ ಸರಿಸುವಂತಹ ಪ್ರವೃತ್ತಿ. ಕರ್ಮ, ದುಷ್ಕರ್ಮಗಳನ್ನು ಮಾಡುವಂತಹದ್ದು. ದ್ರವ್ಯ, ಅಸುರರ ಕೈಗೆ ಸಿಗುವಂಥ, ಅವರು ಇದರೊಳಗೆ ಬರ್ತಾರೆ. ಅಯೋಗ್ಯರು, ಯೋಗ್ಯರು ಇಲ್ಲೇ ಬರೋದು. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ.
ಯದನುಗ್ರಹತಃ ಸಂತಿ. ದುರ್ಜನರು ಅನುಗ್ರಹದಿಂದ ಇರೋದು ಹೇಗೆ? ಯದನುಗ್ರಹತಃ ಲಬ್ಲೋಪನಿಮಿತ್ತ ಪಂಚಮಿ ಯದನುಗ್ರಹಂ ವಿಹಾಯ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಭಗವಂತ ಎಲ್ಲ ಜೀವರನ್ನು ಕೂಡ ಈ ರೀತಿ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಸಜ್ಜನರನ್ನು ಉದ್ಧಾರ ಮಾಡ್ತಾನೆ, ದುರ್ಜನರಿಗೆ ಅವರಿಗೆ ಯೋಗ್ಯವಾದಂತಹ ಗತಿಯನ್ನು ಕೊಡ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ. ಅಂತಹ ತತ್ವವನ್ನು ಅನುಸಂಧಾನ ಮಾಡ್ತಾ ಶ್ರೀಮದ್ ಟೀಕಾಕೃತ್ಪಾದರ ವಿಶೇಷವಾದ ಸೇವೆಯನ್ನು ಭಕ್ತಿಯಿಂದ ಇವತ್ತು ಮಾಡಿದ್ದೀರಿ. ನಾಳೆ ನಾಡದ್ದು 3 ದಿವಸ ವಿಶೇಷವಾಗಿ ಅವರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ಮಳಖೇಡದಲ್ಲಿ ನೀವೆಲ್ಲ ಮಾಡಬೇಕು. ಶ್ರೀಮದ್ ಟೀಕಾಕೃತ್ಪಾದರ ಪರಮ ದಯೆ, ಅವರ ಪರಮ ಕಾರುಣ್ಯ, ಟೀಕಾಕೃತ್ಪಾದರ ವಿಶೇಷವಾದ ಅನುಗ್ರಹ ಎಲ್ಲ ಸಜ್ಜನರ ಮೇಲೂ ಕೂಡ ಆಗಿದೆ ಅಂತನ್ನುವುದಕ್ಕೆ ನಿದರ್ಶನ ಇವತ್ತಿನ ದಿವಸ ತೀರ್ಪು ಬಂದದ್ದು. ಅದರ ಇನ್ಯಾವ ಉದ್ದೇಶದಿಂದಲೂ ಅಲ್ಲ, ಅದು ಕೇವಲ ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ಅನುಗ್ರಹವನ್ನು ಮಾಡಿ ಸಕಲ ಭಗವದ್ಭಕ್ತರು ಸಕಲ ಸಜ್ಜನರು ಎಲ್ಲರೂ ಕೂಡ ಸತ್ಯವಾದ ಸಂಗತಿಯನ್ನೇ ತಿಳಿದು ಅದನ್ನೇ ಉಪಾಸನೆ ಮಾಡಿ ಹರಿವಾಯು ಗುರುಗಳ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಮೂಲ ವೃಂದಾವನದ ಸನ್ನಿಧಾನ ಮಳಖೇಡದಲ್ಲಿದೆ. ಹಾಗೇ ಉಪಾಸನೆ ಮಾಡಿ, ಹಾಗೇ ಪೂಜೆಯನ್ನು ಮಾಡಿ, ಹಾಗೇ ಆರಾಧನೆಯನ್ನು ಮಾಡಿ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಭಗವಂತನ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ಪ್ರೀತಿಯ ಕಳಕಳಿ ಟೀಕಾಕೃತ್ಪಾದರಿಗಿದೆ. ಅವರೇ ಪ್ರೇರಣೆ ಮಾಡಿ ಈ ಒಂದು ತೀರ್ಪನ್ನು ನೀಡಿಸಿ ಸಕಲ ಸಜ್ಜನರಿಗೆ ಉದ್ಧಾರವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಇದೇ ಸಂದರ್ಭದಲ್ಲಿ ನಾಳೆ ಆಷಾಢ ಕೃಷ್ಣ ಪಂಚಮಿ ಟೀಕಾಕೃತ್ಪಾದರ ಆರಾಧನೆ ಇಲ್ಲಿ ಮಳಖೇಡದಲ್ಲಿ ನಡೀತಾ ಇದೆ. ಇದೇ ತಿಥಿಯಲ್ಲಿ ನಡೆದ ಇನ್ನೊಂದು ವಿಶಿಷ್ಟವಾದ ಘಟನೆ, ಅದು ನವವೃಂದಾವನದಲ್ಲಿ ಸನ್ನಿಹಿತರಾದಂತಹ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ತಮ್ಮ ಅದ್ಭುತವಾದ ಮಹಿಮೆಯನ್ನು ಟೀಕಾಕೃತ್ಪಾದರ ಸ್ಮರಣೆಯನ್ನು ಮಾಡ್ತಾ ಅವರ ಆರಾಧನೆಯ ದಿನ ಅವರು ತೋರಿಸಿದ್ದು ಅಂದರೆ ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದನ್ಮುದ ರಘುವರಿಯೋ ಮುದಂ ದದ್ಯಾತ್ ಕಾಮಿತಾರ್ಥಪ್ರದಾಯಕ ಅಂತ ತುಂಬಿ ಹರಿಯುವಂತಹ ಭೀಮಾ ನದಿ ಚೋರರ ಬಾಧೆಯಿಂದ ಇವರು ನದಿ ದಾಟಿ ಆಚೆಗೆ ಹೋಗಬೇಕು ಅಂತ ಹೊರಟರೆ ತುಂಬಿದ ಭೀಮಾ ನದಿ 2 ಭಾಗವಾಗಿ ಇವರಿಗೆ ದಾರಿಯನ್ನು ಕೊಟ್ಟಿದೆ. ರಘುವರ್ಯ ತೀರ್ಥರಿಗೆ ರಾಮದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ದಾರಿ ಕೊಟ್ಟದ್ದು. ಅದು ಯಾವತ್ತು ಅಂದರೆ ಇದೇ ಆಷಾಢ ಕೃಷ್ಣ ಪಂಚಮಿ ದಿನವೇ ಆ ಘಟನೆ ನಡೆದದ್ದು. ಹೀಗಾಗಿ ಟೀಕಾಕೃತ್ಪಾದರ ಆರಾಧನೆಯ ದಿವಸ ಆ ಟೀಕಾಕೃತ್ಪಾದರ ಅತ್ಯದ್ಭುತವಾದ ಮಹಿಮೆಯನ್ನು ಅನುಸಂಧಾನದ ಮಾಡ್ತಾ ಅವರ ಸ್ಮರಣೆಯನ್ನು ಮಾಡ್ತಾ ಸಂಸಾರದ ಸಾಗರವನ್ನೇ ದಾಟಿಸುವ ಮಹಾನುಭಾವರು ನೀವು. ನಿಮ್ಮ ಅನುಗ್ರಹದಿಂದ ಇವತ್ತು ಈ ಆಪತ್ತಿನಿಂದ ನಮ್ಮನ್ನು ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿರ್ತಾರೆ ರಘುವರ್ಯ ತೀರ್ಥರು ಅನ್ನುವುದಕ್ಕಾಗಿ ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹದಿಂದ ರಘುವರ್ಯ ತೀರ್ಥರು ಈ ಒಂದು ದೊಡ್ಡ ಮಹಿಮೆಯನ್ನು ತೋರಿಸಿದ್ದು. ಟೀಕಾಕೃತ್ಪಾದರ ಚರಿತ್ರೆಯಲ್ಲಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವರು ತೋರಿಸಿದ ಅನೇಕ ಸನ್ಮಾರ್ಗಗಳು, ಶುಭ ಸಂದೇಶಗಳು, ಸಚ್ಚಾರಿತ್ರ್ಯಗಳು ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕು. ಗುರುಭಕ್ತಿ
ಟೀಕಾಕೃತ್ಪಾದರಲ್ಲಿದ್ದದ್ದು ಗುರುಗಳ ಉಪಕಾರವನ್ನು ಸ್ಮರಣೆ ಮಾಡುವಂತಹ ಅವರ ವಿನಯ, ಆ ಕೃತಜ್ಞತಾ ಮನೋಭಾವ, ಗುರುಗಳಿಂದ ಉಪಕಾರವನ್ನು ಪಡೆದು ಅನುಗ್ರಹವನ್ನು ಪಡೆದು ಜ್ಞಾನ ಬಂದ ಮೇಲೆ, ಪಾಂಡಿತ್ಯ ಬಂದ ಮೇಲೆ ಸಾಕಷ್ಟು ಜನ ಬಾಗಿ ನಮಸ್ಕಾರ ಮಾಡ್ತಾರೆ ಅಂತಾದಾಗ ಮರೆತು ಬಿಡುವ ಜನ ಸಾಕಷ್ಟು ಕಾಣುತ್ತಾರೆ. ಮಾನ ಮರ್ಯಾದೆಗಳು, ಹಣಕಾಸು, ಅಧಿಕಾರ, ಅಂತಸ್ತು ಇವುಗಳೆಲ್ಲ ಸಿಕ್ಕಂತೆ ತಂದೆ ತಾಯಿ ಗುರುಗಳು, ಕೆಲವರಂತೂ ದೇವರನ್ನೂ ಮರೆಯುವವರಿದ್ದಾರೆ. ಅಂತಹ ಕೃತಜ್ಞರಾದ ಜನರಿಗೆ, ಕೃತಜ್ಞರಾಗಬಹುದಾದ ಸ್ಥಿತಿಯಲ್ಲಿರುವಂತಹ ಜನರಿಗೆ ಹೇಗೆ ಕೃತಜ್ಞರಾಗಿರಬೇಕು, ಕೃತಜ್ಞರಾಗಿರಬಾರದು ಅಂತ ಉಪದೇಶ ಮಾಡುವುದು ಮಾತ್ರವಲ್ಲದೆ ತಮ್ಮ ವರ್ತನೆಯಿಂದಲೇ ಕಲಿಸಿಕೊಟ್ಟಿದ್ದಾರೆ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯ ಮೇ ಅಂತ ಹೇಳ್ತಾರೆ. ಇಂತಹ ಮಹಾಜ್ಞಾನಿಗಳು ಮಹಾಮಹಾಜ್ಞಾನಿ ವರೇಣ್ಯರಿಂದ ಉಪಾಸ್ಯರಾದವರು ಇವರ ಒಂದು ವಾಕ್ಯದ ಅರ್ಥವನ್ನು ತಿಳಿದರೆ ಜನ್ಮ ಸಾರ್ಥಕ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಭಾವಿಸಿರುವಾಗ ಎಂಥದೇ ತತ್ವವನ್ನು ತಾವು ನಿರೂಪಣೆ ಮಾಡಿದರೂ ಕೂಡ, ಪರಮತಗಳ ನಿರಾಕರಣೆ ಮಾಡಿದರೂ ಕೂಡ, ಸಿದ್ಧಾಂತದ ಪ್ರಮೇಯಗಳ ಆವಿಷ್ಕಾರ ಮಾಡಿದರೂ ಕೂಡ ವ್ಯಾಸರಾಜರಂತಹ ಮಹಾಜ್ಞಾನಿ ವರೇಣ್ಯರು ತಾವು ನಿರೂಪಣೆ ಮಾಡಿರುವಂತಹ ವಿಷಯ ಟೀಕಾಕೃತ್ಪಾದರಿಗೆ ಸಮ್ಮತ ಅಂತ ಶ್ರೀಮಠ್ ಟೀಕಾಕೃತ್ಪಾದರ ನ್ಯಾಯಸುಧಾ, ತತ್ವಪ್ರಕಾಶಿಕ ಅಥವಾ ಪ್ರಮಾಣ ಪದ್ಧತಿ ಇತ್ಯಾದಿ ಗ್ರಂಥಗಳ ಉದಾಹರಣೆಯನ್ನು ಮಾಡಿ ಈ ವಾಕ್ಯದಿಂದ ಹೀಗೂ ಅರ್ಥ ಬರ್ತದೆ, ಇದು ಟೀಕಾಕೃತ್ಪಾದರಿಗೆ ಸಮ್ಮತವಾದದ್ದು ಅಂತ ತೋರಿಸಿ ತಾವು ಹೇಳಿದಂತಹ ತತ್ವವನ್ನು, ಪ್ರಮೇಯವನ್ನು ದೃಢಪಡಿಸ್ತಾರೆ. ತಾವು ನಿರೂಪಣೆ ಮಾಡಿರುವಂತಹ ವಿಷಯ ಟೀಕಾಕೃತ್ಪಾದರ ವಚನದ ಗರ್ಭದಲ್ಲಿದೆ ಅನ್ನುವುದಕ್ಕಾಗಿ ಇದನ್ನು ಅತ್ಯಂತ ಪ್ರಾಮಾಣಿಕ ಎಂಬುದಾಗಿ ಎಲ್ಲರೂ ತಿಳಿಯಬೇಕು ಅನ್ನುವ ರೀತಿಯಲ್ಲಿ ಚಂದ್ರಿಕಾ ತರ್ಕತಾಂಡವಾದಿ ಗ್ರಂಥಗಳಲ್ಲಿ ಅವರು ತೋರಿಸಿಕೊಡ್ತಾರೆ. ಅಂದರೆ ಅದೆಂತಹ ಜ್ಞಾನದ ಮೇರು ಶ್ರೀಮಠ್ ಟೀಕಾಕೃತ್ಪಾದರು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ಬಹಳ ಎತ್ತರದ ವ್ಯಕ್ತಿತ್ವ ಅನ್ನುವುದನ್ನು ಹೇಳುವ ಅರ್ಥದಲ್ಲಿ ಮೇರು ಅಂತ, ಜ್ಞಾನದ ಮೇರು ಅಂತ ಹೇಳ್ತೇವೆ. ಜ್ಞಾನದ ಎತ್ತರ ಇದೆ. ಅಷ್ಟು ಮಾತ್ರ ಅಲ್ಲ, ಟೀಕಾಕೃತ್ಪಾದರು ಹೇಳಿದ ಈ ವಿಷಯ ಸರಿಯಲ್ಲ ಅನ್ನುವ ಮಾತನ್ನು ಮುಂದೆ ಬಂದ ಜ್ಞಾನಿಗಳು ಹೇಳೋದಿಲ್ಲ. ಅದನ್ನು ಸಮರ್ಥನೆ ಮಾಡುವುದಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಾರೆ, ಗ್ರಂಥಗಳನ್ನು ಬರೆದಿದ್ದಾರೆ. ಅದರ ಬಗ್ಗೆ ಆಕ್ಷೇಪಣೆ ಮಾಡುವುದಕ್ಕೆ, ನಿರಾಕರಣೆ ಮಾಡುವುದಕ್ಕೆ ಒಂದು ಪ್ರಯತ್ನವನ್ನೂ ಮಾಡೋದಿಲ್ಲ. ಅಷ್ಟು ಶ್ರೀಮಠ್ ಟೀಕಾಕೃತ್ಪಾದರ ಬಗ್ಗೆ ಆದರ. ಆದ್ದರಿಂದಲೂ ಅವರು ಮೇರು ಅಂತ. ಗೀತಾ ತಾತ್ಪರ್ಯದಲ್ಲಿ ಮೇರು ಅನ್ನುವ ಶಬ್ದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರೀತಾರೆ. ಈರ ಅಂದರೆ ಪ್ರೇರಣೆ ಮಾಡುವ ವ್ಯಕ್ತಿ. ಭಗವಂತನಿಗೆ ಪ್ರೇರಣೆ ಮಾಡುವ ವ್ಯಕ್ತಿ ಯಾರೂ ಇಲ್ಲ ಅನ್ನೋದಕ್ಕಾಗಿ ಪರಮಾತ್ಮನಿಗೆ ಮೇರ, ಈರ. ಯಾರಿಗೆ ಈರ, ಸಮೀರ, ಪ್ರೇರಕ ಇನ್ನೊಬ್ಬರಿಲ್ಲ, ಅವನು ಮೇರ.
ಅವರು ಇವರು ಈರ ಇಲ್ಲದೆ ಇದ್ದವರು ಬಹಳ ಮಂದಿ ಇರಬಹುದು. ನಮಗೂ ಯಾರೂ ಈರ ಇಲ್ಲ, ಯಾಕೆ ಯಾರ ಮಾತು ಕೇಳೋದೇ ಇಲ್ಲ. ಯಾರ ಮಾತು ಆ ತಂದೆ ತಾಯಿ ಗುರು ಬಂಧು ಬಳಗ ಹಿರಿಯರು ಅವರ ಮಾತು ಕೇಳದೇ ಇರಬಹುದು. ಆದರೆ ಸಮೀರ ಮುಖ್ಯ ಪ್ರಾಣದೇವರಿದ್ದಾರಲ್ಲ, ಅವರಿಗೆ ವಶನಾಗಿ ಅಂತೂ ಇರಲೇಬೇಕು. ಅವರಿಗೂ ವಶನಾಗಿರೋದಿಲ್ಲ ಅಂದರೆ ಇರೋದೇ ಇಲ್ಲ ಅಂತ ಅರ್ಥ. ಆದರೆ ನಾನೇನೇನೇನೋ ನೂನೇನ ನನುನ್ನ ನಾನಾ ನಾನೋ ನೂನಂ ನಾನೇ ನಾನು ನಾನುನ್ನ ಆ ವಾಯುದೇವರ ಪ್ರೇರಣೆ ಇಲ್ಲದಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಪರಮಾತ್ಮ. ಹೀಗಾಗಿ ಈರ ಸಮೀರ ಇನ್ನುಳಿದವರಿಗೆ ಬೇಕಾಗಬಹುದು, ಆದರೆ ಆ ಭಗವಂತನಿಗೆ ಆ ಸಮೀರರೂ ಬೇಡ. ಹೀಗಾಗಿ ಆ ಪರಮಾತ್ಮನಿಗೆ ಮೇರ ಅಂತ. ತೃತೀಯೋ ಅತಿಶಯ ಮೇರು. ಸರ್ವಥ ಯಾವ ಕಾಲದಲ್ಲಿಯೂ ಪರಮಾತ್ಮನಿಗೆ ಇನ್ನೊಬ್ಬರು ಪ್ರೇರಕರಿಲ್ಲ ಅನ್ನೋದಕ್ಕೆ ಮೇರು ಅಂತ. ಅದು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ತಿಳಿಸಿಕೊಡುವಂತಹ ಶಬ್ದ. ಅದಿನ್ಯಾರಿಗೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ದೇವರು ಪ್ರೇರಕ ಇದ್ದಾನೆ. ಯಾರೂ ಪ್ರೇರಕರಿಲ್ಲದೆ ಇರುವವರು ಅಂದರೆ ದೇವರೊಬ್ಬನೇ. ಆದರೆ ಇನ್ನೊಂದು ಅರ್ಥದಲ್ಲಿ ನಾವು ತಿಳಿಯೋದಾದರೆ ಈರ ಅಂದರೆ ಪ್ರೇರಣೆ ಅಂದರೆ ಇದು ಮೈಕ್ ಹೀಗಿದೆ, ಹೀಗೆ ಸರಿಸಿದರೆ ಇದು ಈರ ಅಂತ, ಇದನ್ನು ಸರಿಸೋದು, ಇದರ ನೋದನ, ಅದೊಂದು ತರಹದ ಈರಣ ಪ್ರೇರಣ. ಇದ್ದ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಸರಿಸಿದರೆ ಅದು ಈರಣ ಪ್ರೇರಣ, ಅದು ನೋದನ. ಹಾಗೆ ಟೀಕಾಕೃತ್ಪಾದರು ಹೇಳಿದಂತಹ ಏನು ವಚನ ಇದೆ, ಅವರು ಮಂಡನ ಮಾಡಿದ ಸಿದ್ಧಾಂತ ಇದೆ, ಆ ವಿಷಯದ ಬಗ್ಗೆ ಮುಂದೆ ಬಂದವರು ಯಾರೂ ಈರಣ ಮಾಡಿ ಸರಿಸಿ ಕದಲಿಸಿ ನೋದನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೇರು ಅನ್ನೋದಕ್ಕೆ ಅವರು ಮೇರು ಅಂತ, ಜ್ಞಾನ ಮೇರು. ಅಂಥ ಜ್ಞಾನ ಮೇರು ಆದದ್ದರಿಂದಲೇ ಅವರ ಜ್ಞಾನ ಇದು ಬಹಳ ಮೇಲು. ಲಗಳಿಗೆ ಅಭೇದ ಇದೆ. ಅವರ ಜ್ಞಾನ ಇದು ಮೇರು ಅನ್ನೋದಕ್ಕೆ ಅವರೆಲ್ಲರಿಗಿಂತಲೂ ಮೇಲು. ಆದರೂ ಕೂಡ ಅಕ್ಷೋಭ್ಯ ತೀರ್ಥ ಗುರುಣ ಸುಖವತ್ ಶಿಕ್ಷಿತಸ್ಯ ಮೇ. ಅಕ್ಷೋಭ್ಯ ತೀರ್ಥರಿಂದ ಪಾಠ ಹೇಳಿದ್ದಾರೆ ಅಂತ ಹೇಳೋದೊಂದು ಬೇರೆ. ನಾವು ಇಂಥವರ ಹತ್ರ ಪಾಠ ಕೇಳಿದ್ದೇವೆ. ಪಾಠ ಕೇಳೋದು ಅಂದ್ರೇನು? ನಾವು ಓದ್ತಾ ಹೋಗೋದು, ಗುರುಗಳು ಕೇಳ್ತಾ ಇದ್ದರು, ಏನಾದರೂ ತಪ್ಪಿದರೆ ಹೇಳ್ತೇನೆ ಅಂತ ಅಂದಿದ್ರು. ಆ ತಪ್ಪೋ ಪ್ರಶ್ನೆ ಬರಲಿಲ್ಲ, ಅವ್ರು ಹೇಳೋ ಪ್ರಶ್ನೆಯೂ ಬರಲಿಲ್ಲ, ಪಾರಾಯಣ ಮಾಡಿ ಮುಗಿಸಿಬಿಟ್ಟೆ, ಮಂಗಳ ಆಯಿತು ಅಂತ ಹೀಗೆ ಹೇಳೋದು ಒಂದು ತರಹದ ಪದ್ಧತಿ ಇದೆ. ಅಥವಾ ನಾವು ಅವರು ಒಟ್ಟಿಗೆ ಪುಸ್ತಕ ನೋಡ್ತಿದ್ವಿ ಅಂತಾರೆ, ಓದಿದ್ದೇವೆ ಅಂತ ಹೇಳಲಿಕ್ಕೂ ಸಂಕೋಚ ಕೆಲವರಿಗೆ. ನಾವು ಅವರು ಸೇರಿ, ನಾನು ಚೇಷ್ಟೆ ಹೇಳ್ತಾ ಇಲ್ಲ, ಹೀಗೆ ಜ್ಞಾನ ಸ್ವಲ್ಪ ಬಂದರೆ ಮನುಷ್ಯನಿಗೆ ಹಾಗೆ ಅಹಂಕಾರ ಬರ್ತದೆ. ಯಾರಿಗೊಬ್ಬರಿಗೆ ಬಂದಿದೆ, ಯಾರಿಗೆ ಇವ್ರಿಗೆ ಅವರಿಗೆ ಅಂತ, ಯಾರ ವ್ಯಕ್ತಿಗೆ ಅಂತ ನಾನು ಹೇಳ್ತಾ ಇಲ್ಲ, ಹೀಗೆ ಕೆಲವರಿಗೆ ಅನ್ನಿಸ್ತು. ನಾವು ಅವರು ಸೇರಿ ಪುಸ್ತಕ ನೋಡ್ತಿದ್ವಿ ಅಂತ ಹೇಳುವಂಥವರು ಕೆಲವರು. ಇದರ ಬಗ್ಗೆ ನಾನು ಸಾಕಷ್ಟು ಚಿಂತನೆ ಮಾಡುವಾಗ ಅವರು ನಮ್ಮ ಜೊತೆಗಿದ್ದರು ಅನ್ನೋ ತರಹ ಅವರ ಸಹಕಾರ ಇತ್ತು ಅಂತ ಹೀಗೆಲ್ಲ ಇರಲಿ. ಆದರೆ ಟೀಕಾಕೃತ್ಪಾದರು ಹೇಳೋ ಮಾತು ನೋಡಿ, ಅಂದರೆ ತಮ್ಮನ್ನು ಹೇಗೆ ಹೇಳಿಕೊಳ್ತಾರೆ, ಶುಕವತ್ ಅಂತಾರೆ, ಗಿಳಿ. ಒಂದೊಂದೇ ಶಬ್ದವನ್ನು ಅಂದು 10 ಸಲ ಅಂದದ್ದನ್ನು ಕೇಳಿ ಅದು ಅನ್ನಬೇಕು. ಹಾಗಿದ್ರೆ ಟೀಕಾಕೃತ್ಪಾದರು ಇಲ್ಲ, ಮಹಾಜ್ಞಾನಿಗಳು, ಮಹಾನುಭಾವರು. ಆದರೆ ಅಷ್ಟು ಅಕ್ಷೋಭ್ಯ ತೀರ್ಥರು ಅನುಗ್ರಹ ಮಾಡಿದ್ದಾರೆ. ಅವರು ಅಷ್ಟು ಸ್ಪಷ್ಟವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ ಎನ್ನುವುದನ್ನು ಹೇಳುವ ರೀತಿಯಲ್ಲಿ ಆ ಗುರುಗಳ ಮುಂದೆ ನಾನೇನಲ್ಲ ಅಂತ ಹೇಳಿಕೊಳ್ಳುವಂತಹ ವಿನಯ
ಅಂತಹ ಜ್ಞಾನವನ್ನು ಗುರುಗಳಿಂದ ಪಡೆದ ಮೇಲೂ ಅವರಿಗಿತ್ತು ಅಂತಾದರೆ ಅದೇ ಅವರ ವಿನಯದ ಸ್ಪಷ್ಟ ನಿದರ್ಶನ. ಪ್ರಸಿದ್ಧವಾದದ್ದು ನಿಮಗೆಲ್ಲ ಗೊತ್ತು, ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ಅಂತ ಹೇಳಿ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಎಂಬುದಾಗಿ ಹೇಳಿಕೊಂಡಿದ್ದಾರೆ. ಅಂತಹ ಶ್ರೀಮತ್ ಟೀಕಾಕೃತ್ಪಾದರ ಆ ವಿನಯವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ವಿನಯ ರುಚಯಸ್ತಸ್ಮಾತ್, ವಿನಯದಲ್ಲಿ ರುಚಿ ಇರಬೇಕು. ಅಹಂಕಾರದಲ್ಲಿ ಅಭಿರುಚಿ ಇರಬಾರದು. ಅಹಂಕಾರದಿಂದ ಮೆರೆಯುವ ದುರಾಶೆ ನಮ್ಮಲ್ಲಿರಬಾರದು. ವಿನಯ ರುಚಯಸ್ತಸ್ಮಾತ್ ಸಂತಸ್ ಸದೈವ ನಿರಂಕುಶಾಃ. ವಿನಯದಲ್ಲಿ ಅಭಿರುಚಿ ನಮಗಿರಬೇಕು ಅನ್ನುವುದನ್ನು ಶ್ರೀಮತ್ ಟೀಕಾಕೃತ್ಪಾದರ ಆದರ್ಶದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇದನ್ನು ಪ್ರವಚನ ಅಂತ ಕೇಳಬೇಡಿ, ನಾವು ಪ್ರವಚನ ಅಂತ ಹೇಳ್ತಾ ಇಲ್ಲ. ಇದನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡುವುದಕ್ಕೊಂದು ಚಿಂತನ. ಎಲ್ಲಿ ಅಹಂಕಾರದ ಪ್ರವೇಶ ಇದೆ, ಎಲ್ಲಿ ಯಾವ ಮಾತಿನಲ್ಲಿ ವರ್ಣಾತ್ಮಕವಾದ ಭಾಷೆಯಲ್ಲಿ ಅಥವಾ ಶಾರೀರಿಕ ಭಾಷೆಯಲ್ಲಿ, ಬಾಡಿ ಲ್ಯಾಂಗ್ವೇಜಿನಲ್ಲಿ ನಮ್ಮ ಅಹಂಕಾರ ಹೊರಗೆ ತೋರ್ತದೆ, ಅಥವಾ ಮಾನಸ ಭಾಷೆಯಲ್ಲಿ ಯಾರಿಗೂ ತೋರದಂತೆ ಒಳಗೆ ಮುಸುಕಿನಲ್ಲಿ ಅಹಂಕಾರ ನರ್ತನವನ್ನು ಮಾಡ್ತಾ ಇದೆ. ಇದನ್ನು ನಾವು ಪರಿಶೀಲನೆ ಮಾಡಿಕೊಂಡು ಆ ಮೂರೂ ಅವಸ್ಥೆಯಲ್ಲಿರುವ ಶಾಬ್ದಿಕವಾಗಿ ಬರುವ, ದೈಹಿಕವಾಗಿ ತೋರುವ, ಮನದಾಳದೊಳಗೆ ಕುನೃತ್ಯವನ್ನು ಮಾಡುವ ಆ ದುರಹಂಕಾರವನ್ನು ಕಿತ್ತೆಸೆಯುವ, ನಿರ್ನಾಮ ಮಾಡುವ ಪ್ರಯತ್ನವನ್ನು ಶ್ರೀಮತ್ ಟೀಕಾಕೃತ್ಪಾದರ ಎದುರಿನಲ್ಲಿ ತಲೆಗಟ್ಟಿಸಿ ಪ್ರತಿಜ್ಞೆ ಮಾಡಿ, ಪ್ರತಿಜ್ಞೆ ಪೂರ್ಣ ಮಾಡುವುದಕ್ಕೆ ಅವರಿಗೆ ಪ್ರಾರ್ಥನೆಯನ್ನು ಮಾಡೋಣ. ಮುಖ್ಯಾವಾಸ ಗೃಹಂ, ಸದ್ಗುಣಗಳ ಮುಖ್ಯ ಆವಾಸ ಸ್ಥಾನರಾದ ಶ್ರೀಮತ್ ಟೀಕಾಕೃತ್ಪಾದರ ಅನುಗ್ರಹದಿಂದ ಆ ತರಹದ ವಿನಯದೊಳಗಿನ ಒಂದು ಪರಮಾಣುವಾದರೂ ನಮ್ಮಲ್ಲಿ ಬರಲಿ. ವಿನಯದಿಂದ ಜೀವನವನ್ನು ಮಾಡೋಣ. ದೇವರು, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು, ಎಲ್ಲ ಗುರುಗಳು, ಋಷಿಗಳು, ಮುನಿಗಳು, ಗುರುಗಳು, ಮಹಾನುಭಾವರು, ಅವರೆಲ್ಲರ ಅನುಗ್ರಹದಿಂದ ಆ ಎಲ್ಲ ಮಹಾಜ್ಞಾನಿಗಳು, ಭಕ್ತಾಗ್ರೇಸರರು, ಭಗವಂತನನ್ನು ಬಿಟ್ಟು ಮುಂದಿನವರಲ್ಲ, ಆ ಭಕ್ತಾಗ್ರೇಸರರು, ಅವರೆಲ್ಲರ ಎದುರಿನಲ್ಲಿ ನಾನು ಬಹಳ ಚಿಕ್ಕವ ಅಂತನ್ನುವ ಅನುಸಂಧಾನ ಪದೇ ಪದೇ ನಮಗೆ ಬರಬೇಕು. ಆ ರೀತಿ ಟೀಕಾಕೃತ್ಪಾದರ ಅನುಗ್ರಹವನ್ನು ನಾವೆಲ್ಲರೂ ಪಡೆಯೋಣ. ಟೀಕಾಕೃತ್ಪಾದರ ಇನ್ನೊಂದು ಅವರ ಚರಿತ್ರೆಯಲ್ಲಿ ನೀವೆಲ್ಲ ಕೇಳಿದ್ದು, ಅಕ್ಷೋಭ್ಯ ತೀರ್ಥರು ಪಾಠವನ್ನು ಹೇಳಿದ್ದಾರೆ. ಜ್ಞಾನವನ್ನು ಪಡೆದರು, ಗ್ರಂಥವನ್ನು ರಚನೆ ಮಾಡಬೇಕು ಅಂತ ನೇರವಾಗಿ ಹೋಗಿ ಯರಗೋಳದಲ್ಲಿ ಕೂಡಲಿಲ್ಲ. ಮೊದಲು ತಪಸ್ಸು ಮಾಡಿದರು, ದುರ್ಗಾದೇವಿಯನ್ನು ಒಲಿಸಿಕೊಂಡರು. ದುರ್ಗಾದೇವಿಯಿಂದ ಲೆಕ್ಕಣಿಕೆಯನ್ನು ಪಡೆದುಕೊಂಡು, ಅವಳ ಅನುಗ್ರಹವನ್ನು ಪಡೆದುಕೊಂಡು ಆಮೇಲೆ ಗ್ರಂಥ ರಚನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗ್ರಂಥ ರಚನೆ ಬಹಳ ದೊಡ್ಡ ಕಾರ್ಯ. ಗ್ರಂಥ ರಚನೆಯಾಗಿರಬಹುದು, ಅಧ್ಯಯನವಾಗಿರಬಹುದು, ಇನ್ಯಾವುದೇ ಶುಭ ಕಾರ್ಯಗಳಾಗಿರಬಹುದು. ಅದಕ್ಕಾಗಿ ಮೊದಲು ವಿಶೇಷವಾಗಿ ದೇವತಾನುಗ್ರಹವನ್ನು ಪಡೆಯಬೇಕು.
ಪುಣ್ಯವನ್ನು ಸಂಪಾದನೆ ಮಾಡಬೇಕು, ದೇವತೆಗಳ ಗುರುಗಳ ಅನುಗ್ರಹ ಪಡೆದು ಮುಂದೆ ಹೋಗಬೇಕು. ಪದ್ಧತಿ ಇದೆ ನಮ್ಮಲ್ಲಿ. ಅದನ್ನು ಹೆಚ್ಚು ಶ್ರದ್ಧೆಯಿಂದ ಮಾಡಬೇಕು. ಮಂಗಲಾಚರಣೆ ಇಲ್ಲದೆ, ದೇವತಾ ಪ್ರಾರ್ಥನೆ ಇಲ್ಲದೆ, ಗಣಪತಿಯನ್ನು ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳ ಪ್ರಾರ್ಥನೆ ಇಲ್ಲದೆ ಯಾವ ಸತ್ಕಾರ್ಯವನ್ನು ಮಾಡಿಸೋದಿಲ್ಲ. ಆದರೆ ಅದೊಂದು ಯಾಂತ್ರಿಕ ಆಗಬಾರದು. ಮಂತ್ರಗಳು ಕೂಡ ಯಾಂತ್ರಿಕವಾಗಬಾರದು. ಅನುಸಂಧಾನಪೂರ್ವಕವಾಗಿ ಭಕ್ತಿ ಶ್ರದ್ಧೆಗಳಿಂದ ಇನ್ನಷ್ಟು ಹೆಚ್ಚಿನ ಸಿದ್ಧಿಯನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದ್ದ ವ್ಯಕ್ತಿಯಾಗಿದ್ದರೆ ಸಾಧನೆಯನ್ನು ಹೆಚ್ಚು ಮಾಡಬೇಕು. ಆಗ ನಾವು ವಿಶೇಷವಾಗಿ ಆ ಕಾರ್ಯದಲ್ಲಿ ಯಶಸ್ವಿತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಅದನ್ನು ಟೀಕಾಕೃತ್ಪಾದರಿಂದ ನಾವು ತಿಳಿಯಬೇಕಾದಂಥದ್ದು. ಯಾವುದೋ ಒಂದು ಗ್ರಂಥದ ಅಧ್ಯಯನ ಮಾಡಬೇಕು, ಇನ್ಯಾವುದೋ ಶ್ರೇಷ್ಠವಾದ ಮಂದಿರವನ್ನು ಕಟ್ಟಬೇಕು, ಪರೋಪಕಾರದ ಯಾವುದೋ ಒಂದು ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ಜಪ, ಪಾರಾಯಣ ಮೊದಲಾದ ಕಾರ್ಯಗಳು, ದೇವರ ಪೂಜೆ, ವಿಶೇಷವಾದ ಉತ್ಸವ, ಇಂತಹ ಕಾರ್ಯಗಳು, ಯಾವ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದರೂ ಅದು ಪೂರ್ಣ ಆಗಬೇಕು, ಮಧ್ಯದಲ್ಲಿ ನಿಲ್ಲಬಾರದು. ಪೂರ್ಣ ಅಂದ ಕ್ಷಣಕ್ಕೆ ನಾವೆಲ್ಲ ಅಂದ್ಕೊಳ್ಳೋದೇನು ಗೊತ್ತಾ, ಪೂರ್ಣ ಆಗಿಬಿಟ್ಟಿದೆ, ಈಗ ಆರಾಧನೆ ಪೂರ್ಣ ಆಯ್ತು ನೋಡಿ. ಯಾತ್ರೆಗೆ ಅಂತ ಹೋಗ್ತಾನೆ, ಹೋಗಿ ಮನೆಗೆ ಬರ್ತಾನೆ, ಅಂತೂ ಯಾತ್ರಾ ಮುಗಿತಪ್ಪ, ಮುಗಿದದ್ದು ನಿಜ, ನಿರ್ವಿಘ್ನವಾಗಿ ಯಾತ್ರೆ ಆದದ್ದು ಸತ್ಯ. ಆದರೆ ಯಾತ್ರೆ ಪೂರ್ಣ ಆಯಿತಾ? ನಿರ್ವಿಘ್ನವಾಗಿ ಯಾತ್ರೆ ಆಯಿತಾ? ನಿರ್ವಿಘ್ನವಾಗಿ ಯಾತ್ರೆ ಆಯಿತು ಅಂತನ್ನುವುದರ ಪರಿಭಾಷೆ ಇವನು ಮಾಡಿಕೊಂಡದ್ದೇನು ಅಂದರೆ, ಯಾವ ಊರುಗಳಿಗೆ ಹೋಗಬೇಕು ಅಂತ ಅಂದುಕೊಂಡಿದ್ದೆ ಆ ಎಲ್ಲ ಊರುಗಳನ್ನು ತಲುಪಿದರೆ ಪೂರ್ಣ. ಯಾವ ಡೇಟಿಗೆ ಹೊರಟು ಯಾವ ಡೇಟಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಸರಿಯಾಗಿ ಹಾಗೇ ಬಂದರೆ ಯಾವ ವಿಘ್ನಗಳು ಆಗಲಿಲ್ಲ. ಇಷ್ಟು ಮಾತ್ರ ಅಲ್ಲ, ಯಾತ್ರೆ ನಿರ್ವಿಘ್ನವಾಯಿತು, ಯಾತ್ರೆ ಪರಿಪೂರ್ಣವಾಯಿತು ಅಂತ ಯಾವಾಗ ತಿಳಿಯೋದು? ಯಾತ್ರೆಯಲ್ಲಿ ಏನೆಲ್ಲ ಅನುಸಂಧಾನ ಇವನಿಗೆ ಬರಬೇಕಾಗಿತ್ತು, ಆ ಗಂಗೆಯನ್ನು ಕಂಡಾಗ ಯೋಸೌ ಸರ್ವಗತೋ ವಿಷ್ಣು ಚಿತ್ ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ಒಂದೊಂದು ಕಣಗಳಲ್ಲಿಯೂ ಭಗವಂತ ಇದ್ದಾನೆ ಎನ್ನುವ ಅನುಸಂಧಾನ ಎಷ್ಟು ಸಲ ಮುಳುಗು ಹಾಕಿದ. ಕಾಶಿಯಲ್ಲಿ, ಪ್ರಯಾಗದಲ್ಲಿ, ಹರಿದ್ವಾರದಲ್ಲಿ, ಋಷಿಕೇಶದಲ್ಲಿ, ಎಲ್ಲ ಷಟ್ ಪ್ರಯಾಗಗಳಲ್ಲಿ, ನಂದಪ್ರಯಾಗದಲ್ಲಿ, ಎಲ್ಲ ಕಡೆಗೆ, ಕೊನೆಗೆ ಅಲಕನಂದೆಯಲ್ಲಿ ಮುಳುಗು ಹಾಕಿದಾಗಲೂ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ. ಇದು ನೆನಪೇ ಆಗದೆ, ಕಿವಿಗೆ ಬೀಳದೆ, ಬಾಯಿಗೂ ಬರದೆ ಯಾತ್ರೆ ಮುಗಿಸಿದವರಂತೂ ಮಹಾತ್ಮರು. ಕೆಲವರಿಗೆ ಬಾಯಿಗೆ ಬರುತ್ತೆ, ಮನಸ್ಸಿಗೆ ಬರೋದಿಲ್ಲ. ಮನಸ್ಸಿಗೆ ಬರುತ್ತೆ, ಒಮ್ಮೆ ಬರ್ತದೆ, ಮತ್ತೆ ಬರೋದಿಲ್ಲ. ಇದು ವಿಘ್ನ ಅಲ್ವಾ? 2 ಹೊತ್ತು ಫಲಾರ ಆಯಿತು. ಎಂಥ ಫಲಾರ! ಭಾಳ ದೂರಿತ್ರಿ ಅದು ಅಡುಗೆ ಮನೆ. ಎಷ್ಟು ದೂರಿದ್ರು ಆ ಉಪ್ಪಿಟ್ಟಿನ ವಾಸನೆ ಬರ್ತಿತ್ತು. ಏನು ಹೇಳಿ ನಾನು ಅಂತಾರೆ. ಏನು ಹೇಳಿ ನೀ ಯಾಕೆ ಯಾತ್ರೆಗೆ ಹೋದಿ? ಈ ಉಪ್ಪಿಟ್ಟಿಲ್ಲೇ ಸಿಗ್ತಿತ್ತಲ್ಲ. ಉಪ್ಪಿಟ್ಟಂತೆ ಇನ್ನೇನೇನೋ ಹೇಳ್ತಾರೆ, ಅದೆಲ್ಲ ಹೇಳಲಿಕ್ಕೆ ನಮಗಾಗೋದಿಲ್ಲ. ಆ ಶಬ್ದಗಳ ಪ್ರಯೋಗ ಮಾಡಬಾರದು. ಅಂತಹ ನಾನಾ ವಿಧವಾದ ಅಪೇಕ್ಷೆಗಳನ್ನಿಟ್ಟುಕೊಂಡು ನಿರ್ವಿಘ್ನವಾಗಿ ಆಯಿತು. ಯಾವುದು ವಿಘ್ನ ಅಂತೆ ಗೊತ್ತಾಗಿಲ್ಲಲ್ಲ. ಇದೇ ನಮ್ಮ ಜೀವನದೊಳಗೆ ಬಂದ ದೊಡ್ಡ ವಿಘ್ನ. ವಿಘ್ನ ಅನ್ನುವ ಶಬ್ದದ ಅರ್ಥವೇ ಗೊತ್ತಾಗಿಲ್ಲ. ಕಾಗಿನಿ ನದಿ ಏನು ಮಣ್ಣು, ನೀರೇ ಕಾಣಿಸೋದ್ರು, ಬರೀ ಕೆಸರು ಸರಿ. ಏನದು ಕಾಗಿನಿ ನದಿ? ಅಗಸ್ತ್ಯ ಋಷಿಗಳು ಎಲ್ಲ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಿ ಅದೆಲ್ಲವನ್ನು ಕಮಂಡಲುವಿನಲ್ಲಿ ತೆಗೆದುಕೊಂಡು ಬಂದದ್ದು ಸ್ವತಃ ಇಂದ್ರದೇವರು ಕಾಗೆಯ ರೂಪದಲ್ಲಿ ಬಂದು ಅದನ್ನು ಉರುಳಿಸಿ ಅದನ್ನು ಹರಿಸಿದ್ದು ಸಕಲ ತೀರ್ಥಗಳ ಸಾರ ಅದು ಕಾಗಿನಿ.
ಹೀಗಾಗಿ ಅದು ಕೆಸರು ಅಂತ ನೋಡುವುದಲ್ಲ, ಕಾಣುವುದಕ್ಕೆ ಕೆಸರಿದೆ, ಆದರೆ ಅಷ್ಟೆಲ್ಲ ತೀರ್ಥಗಳ ಸನ್ನಿಧಾನ, ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ, ತೀರ್ಥ ನಿಯಾಮಕ ಭಗವದ್ ರೂಪಗಳ ಸನ್ನಿಧಾನ ಅಲ್ಲಿ ಉಂಟು ಅನ್ನುವ ಅನುಸಂಧಾನ ಬಂದು ಮುಳುಗಿ ಉಳಿದು, ಅಲ್ಲ ನಾವು ಉಳಿದು ಅನ್ನೋದು ಸರಿ, ಅನುಸಂಧಾನ ಹಾಗೇ ಉಳಿದು ನಾವು ಸ್ನಾನ ಮುಗಿಸಿ ಮೇಲೆ ಬಂದರೆ ನಿರ್ವಿಘ್ನವಾಗಿ ಸ್ನಾನ ಆಯಿತು. ಗೋವಿಂದ, ಎಷ್ಟು ವಿಘ್ನಗಳಿವೆ. ಯಾಕೆ ದೇವತಾ ಪ್ರಾರ್ಥನೆ? ಇದಕ್ಕೋಸ್ಕರ ದೇವತಾ ಪ್ರಾರ್ಥನೆ. ಸ್ನಾನಕ್ಕೆ ಹೋಗಬೇಕಾದ್ರೆ ಸ್ನಾನಾರ್ಥ ಅನುಜ್ಞಾ, ಸ್ನಾನಕ್ಕಾಗಿ ಅನುಜ್ಞೆಯನ್ನು ಕೊಡಿ. ಓ ಅವಶ್ಯವಾಗಿ ಹೋಗಿ ಬರ್ರಿ ಅಂತಾರೆ. ಇದೆಲ್ಲ ಹೋಗಿ ಬರ್ರಿ ಈಗ ಬರ್ರಿ ಇವೆಲ್ಲ ಅನುಜ್ಞೆ ಅಲ್ಲ, ಓಂ ಅಂತ ಹೇಳಬೇಕು. ಅದರರ್ಥ ಓಂಕಾರ ಪ್ರತಿಪಾದ್ಯನಾದ ಭಗವಂತ ನಿನ್ನ ಇಷ್ಟಾರ್ಥವನ್ನು ಪೂರ್ಣ ಮಾಡಲಿ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಅದರ ಭಾಷ್ಯದಲ್ಲಿ ತದುಕ್ತಂ ತಥಾ ಕುರ್ಯಾತ್, ನಿನಗೆ ಅಭಿಪ್ರೇತವಾದ ಸತ್ಕಾರ್ಯವನ್ನು ದೇವರು ಹಾಗೆ ಪೂರ್ಣ ಮಾಡಲಿ ಅಂತ ಆ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನಿಗೆ ಗುರುಗಳು, ಹಿರಿಯರು, ಮಾನ್ಯರು ಪ್ರಾರ್ಥನೆಯನ್ನು ಮಾಡಿದರೆ ಅವರ ಪ್ರಾರ್ಥನೆಯ ಬಲದಿಂದ ಆ ಕಾರ್ಯ ಪೂರ್ಣ ಆಗ್ಬೋದು. ಅನುಜ್ಞೆಯನ್ನು ಕೇಳಬೇಕು, ಅವರ ಆಶೀರ್ವಾದ ಪಡೆಯಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು. ನಿರ್ವಿಘ್ನತೆ ಅಂದರೆ ಲೌಕಿಕ ನಿರ್ವಿಘ್ನತೆಯೂ ಸರಿ, ಹೋಗುವಾಗ ಎಡವು ಬಿದ್ದ ಅಥವಾ ಇನ್ನೇನೋ ಅನಾನುಕೂಲ ಆಯಿತು, ಸ್ನಾನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಇಂತಹ ವಿಘ್ನಗಳೂ ಬರಬಾರದು. ಜೊತೆಗೆ ಭಕ್ತಿ, ಶ್ರದ್ಧೆ, ಅನುಸಂಧಾನ ಇವುಗಳಿಗೆ ವಿಘ್ನ ಬರಬಾರದು. ಆ ರೀತಿಯ ನಿರ್ವಿಘ್ನತೆ ಬರಬೇಕು ಅಂದರೆ ಸ್ನಾನದಂತಹ ಪುಟ್ಟ ಶುಭ ಕಾರ್ಯಕ್ಕೂ ಕೂಡ ನಾವು ದೇವತಾನುಗ್ರಹ ಪಡೆಯಬೇಕು. ಯಾಕಂದರೆ ಟೀಕಾಕೃತ್ಪಾದರು ಸುಧಾದಿ ಗ್ರಂಥಗಳ ರಚನೆ ಮಾಡುವುದಕ್ಕೆ ತಪಸ್ಸು ಮಾಡಿದರು. ನಾವು ಅಂಥದನ್ನೇ ಮಾಡಬೇಕಾಗಿದ್ದರೆ ತಪಸ್ಸು ಮಾಡಬೇಕಾಗಿತ್ತು. ನಮಗೇನಂಥ ಕೆಲಸ ಏನಿಲ್ಲ, ನಾವು ಮಾಡೋದಿಲ್ಲ ಅಂತನಬೇಡಿ, ಅದು ಅವರು ದೊಡ್ಡವರು ಮಾಡಿದರು. ಆದರೆ ನಮಗೆ ನಮ್ಮ ದೃಷ್ಟಿಯಲ್ಲಿ ಯಾವುದು ಶುಭ ಕಾರ್ಯ, ಸತ್ಕಾರ್ಯ, ನಮಗೆ ಯೋಗ್ಯವಾದದ್ದು, ಸಣ್ಣದು ಪುಟ್ಟದು, ಅದನ್ನು ಮಾಡುವಾಗ ಆ ಭಕ್ತಿ ಶ್ರದ್ಧೆಗಳಿಂದ ಅನುಸಂಧಾನದಿಂದ ಮಾಡುವುದಕ್ಕೋಸ್ಕರ ದೇವತಾನುಗ್ರಹವನ್ನು ಪಡೆದು ಅದನ್ನು ನಿರ್ವಿಘ್ನವಾಗಿ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲ ಮುಂದಾಗಬೇಕು ಅನ್ನುವುದನ್ನು ಶ್ರೀಮಠ್ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿನಿಯಾದಂತಹ ದೇವಿ. ಆ ತಮೋಗುಣದ ಕಾರ್ಯ ಆಗದೇ ಇರುವಂತೆ ಗಣಪತಿಗೆ ಪ್ರಾರ್ಥನೆ ಯಾಕೆ? ಎಲ್ಲ ನಿರ್ವಿಘ್ನ ಆಗಬೇಕು ಅನ್ನೋದಕ್ಕೋಸ್ಕರ. ಅವನೇನು ದೇವತೆ? ವಿಘ್ನಾಧಿಪ, ವಿಘ್ನಗಳಿಗೆ ಅಧಿಪ. ಮತ್ತು ಅವನಿಗೆ ನಾವು ಪ್ರಾರ್ಥನೆ ಮಾಡಿದರೆ ವಿಘ್ನಗಳನ್ನು ಕೊಡ್ತಾನೆ ಅಲ್ವಾ? ನಿಮ್ಮ ಹತ್ರ ಏನಿರ್ತದೋ ಅದನ್ನು ಕೊಡ್ತೀರಲ್ವಾ? ಒಬ್ಬರು ಹಣ್ಣು ಇಟ್ಕೊಂಡಿದ್ದಾರೆ, ಒಬ್ಬರ ಹತ್ರ ಹಾಲಿದೆ, ಸಾಲಾಗಿದ್ದಾರೆ ನಿಮಗೆಲ್ಲ ಫಲಾರ ಕೊಡೋದಕ್ಕೆ ಅಂತ. ನೀವು ಯಾರ ಹತ್ರ ಹೋಗ್ತೀರೋ ಅವ್ರ ಹತ್ರ ಏನಿರ್ತದೋ ನಿಮ್ಗೆ ಹಾಕ್ತಾರೆ. ಹಾಲಿದ್ರೆ ಹಾಲು ಹಾಕ್ತಾರೆ, ಉಪ್ಪಿಟ್ಟಿದ್ರೆ ಉಪ್ಪಿಟ್ಟು ಹಾಕ್ತಾರೆ, ಅವಲಕ್ಕಿದ್ರೆ ಅವಲಕ್ಕಿ ಹಾಕ್ತಾರೆ. ಅವನು ವಿಘ್ನಾಧಿಪ, ಅವನು ಇಟ್ಕೊಂಡದ್ದೇ ಬುಟ್ಟಿಯೊಳಗೆ ವಿಘ್ನಗಳನ್ನು. ನೀವು ಅವನ ಮುಂದೆ ಹೋಗಿ ನಿಂತರೆ ವಿಘ್ನನೇ ಕೊಡ್ತಾನೆ ಅಂತಂದರೆ ಹಾಗಲ್ಲ. ಅಧಿಪ ಅಂದರೆ ಯಥೇಷ್ಟ ವಿನಿಯೋಗಕರ್ತ. ಅವನು ಬೇಕು ಅಂದರೆ ವಿಘ್ನಗಳನ್ನು ಕೊಡಬಹುದು, ಬೇಡ ಅಂದರೆ ಬಿಡಬಹುದು. ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕೂ ಸಮರ್ಥ, ಕೊಡುವುದಕ್ಕೂ ಸಮರ್ಥ. ಆದ್ದರಿಂದ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಆ ವಿಘ್ನಾಧಿಪನನ್ನು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ತಮೋಗುಣದ ಕಾರ್ಯಗಳು ಯಾವುದು ಆಗಬಾರದು ಅನ್ನುವುದಕ್ಕೋಸ್ಕರ ತಮೋಗುಣಾಭಿಮಾನಿನಿಯಾದ ದುರ್ಗಾದೇವಿಯ ವಿಶೇಷವಾದ ಅನುಗ್ರಹವನ್ನು ಪಡೆದು ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ, ನಿದ್ರೆ, ಆಲಸ್ಯ, ಶ್ರಮ ಮೊದಲಾದ ಅನೇಕ ದೋಷಗಳು ಹಾಗೂ ಬಾಹ್ಯವಾದ ಯಾವುದೇ ರೀತಿಯ ಕಷ್ಟಗಳು, ವಿಘ್ನಗಳು ಬರಬಾರದು ಅನ್ನುವುದಕ್ಕೋಸ್ಕರ ಆ ಸರ್ವೋತ್ತಮನಾದ ಭಗವಂತನ ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ಆ ಕಾರ್ಯವನ್ನು ಮಾಡಬೇಕು ಅನ್ನುವುದಕ್ಕೆ ದುರ್ಗಾದೇವಿಯ ಒಂದು ವಿಶೇಷವಾದಂತಹ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಟೀಕಾಕೃತ್ಪಾದರ ಆದರ್ಶವನ್ನು ಒಂದಲ್ಲ ಎರಡಲ್ಲ ಅನೇಕ ಇವೆ. ಒಂದೆರಡನ್ನಾದರೂ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಜೀವನದಲ್ಲಿ ಅದನ್ನು ತರುವುದಕ್ಕೆ
ಪ್ರಯತ್ನ ಮಾಡಬೇಕು. ವೈರಾಗ್ಯ ಹೇಗೆ ಅಂತ ಇಷ್ಟೊತ್ತು ಹೇಳಿದ್ದನ್ನು ಕೇಳಿದ್ದೀರಿ, ಅದರ ಬಗ್ಗೆ ಮತ್ತೆ ಹೇಳೋದಿಲ್ಲ. ಎಲ್ಲ ಇದ್ದಾಗಲೂ ಅದನ್ನು ಪರಿತ್ಯಾಗ ಮಾಡಿದವರು. ಎಲ್ಲವೂ ಇತ್ತು, ರಾಜ್ಯ ಇದೆ, ಮದುವೆಯಾಗಿದೆ, ವಿವಾಹಿತಳಾದಂತಹ ಪತ್ನಿ ಇದ್ದಳು ಪೂರ್ವಾಶ್ರಮದಲ್ಲಿ, ಐಶ್ವರ್ಯ ಇದೆ, ಇವರೇ ಮುಂದೆ ಅಧಿಕಾರಕ್ಕೆ ಬರುವವರು, ರಾಜರಾಗುವವರು, ಎಲ್ಲ ಇದೆ, ತಾರುಣ್ಯ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಅದನ್ನು ಪರಿತ್ಯಾಗ ಮಾಡಿದಂತಹ ವೈರಾಗ್ಯ, ಅದೆಲ್ಲವನ್ನೂ ಬಿಟ್ಟರು. ಇದು ಅವರ ಬಹಳ ದೊಡ್ಡದಾದಂತಹ ಆದರ್ಶ. ಏನಿಲ್ಲದೆ ಇದ್ದಾಗೆ ಬಿಡೋದು ದೊಡ್ಡದಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ವೈರಾಗ್ಯ, ಆಮೇಲೆ ಸಣ್ಣ ಮಟ್ಟದಲ್ಲಿ ಆದರೂ ವೈರಾಗ್ಯವನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಕಣ್ಣೆದರಿಗೆ ನಿಷಿದ್ಧವಾದ ವಸ್ತು ಇದ್ದರೂ ಅದನ್ನು ತಿನ್ನದೇ ಇರುವಂತಹ ಒಂದು ದಾರ್ಢ್ಯ ಮನಸ್ಸಿಗೆ ಬಂದರೆ ಅಷ್ಟೇ ವೈರಾಗ್ಯ. ತಿನ್ನದೇನೇ ಇರೋದು ಬೇಡ, ವಿಹಿತವಾದದ್ದನ್ನು ತಿನ್ನಬಹುದು. ನಿಷಿದ್ಧವಾದ ಪದಾರ್ಥಗಳು ಎಷ್ಟೇ ರುಚಿಯಾಗಿದ್ದರೂ ಕೂಡ ಅದನ್ನು ತಿನ್ನದೇ ಇರೋ ಹಾಗೆ, ಅದರ ಕಡೆಗೆ ನೋಡದೇ ಇರೋ ಹಾಗೆ, ಅದನ್ನು ಅಪೇಕ್ಷೆ ಪಡದೇ ಇರೋ ಹಾಗೆ ರೂಢಿ ಮಾಡಿಕೊಳ್ತಾ ಹೋಗಬೇಕು. ಧ್ಯಾನ ಮಾಡಬೇಕು ಅಂದರೆ ಒಂದು ವಸ್ತುವನ್ನು, ಚಿತ್ರವನ್ನು ನೋಡ್ತಾ ಇರಬೇಕು. ನೋಡ್ತಾ 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 ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವುದಕ್ಕೆ ರೂಢಿ ಮಾಡಿಕೊಳ್ತಾನಲ್ಲ, ಹಾಗೆ ಇದು ಮನಸ್ಸಿನಲ್ಲಿ ಆ ವಸ್ತು ಬರಲಿ ಅಂತ ಪ್ರಯತ್ನ. ಇದು ವಿಪರೀತ, ಇದು ಮನಸ್ಸಿನಿಂದ ದೂರ ಹೋಗಲಿ ಅಂತ ಆ ರೀತಿ ಪ್ರಯತ್ನವನ್ನು ಮಾಡಿ 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 ಈಗ ಚಾತುರ್ಮಾಸ್ಯ ವ್ರತ ನಡೀತಾ ಇದೆ. ವ್ರತದ ಪದಾರ್ಥಗಳನ್ನೇ, ವ್ರತದ ಅಡಿಗೆಯನ್ನೇ ಇಲ್ಲಿ ಊಟ ಮಾಡಿರ್ತೀರಿ. ಇದನ್ನು ಮಾಡುವಾಗ ಸಂತೋಷದಿಂದ ಮಾಡಿದರೆ ಸಾಕು, ಅದೇ ವೈರಾಗ್ಯ. ಬೇರೆ ಏನು ಬೇಕಾಗಿಲ್ಲ, ನಿಮಗೆ ಬೇರೆ ಬಡಿಸೋದೇ ಇಲ್ಲ, ಬಡಿಸೋದೇ ವ್ರತದ್ದನ್ನು. ಪ್ರತ್ಯೇಕ ನಿಮ್ಮ ವೈರಾಗ್ಯದ ಕೆಲಸ ಏನಲ್ಲಿರೋದಿಲ್ಲ. ಆದರೆ ವೈರಾಗ್ಯದ ಕೆಲಸ ಎಷ್ಟಿದೆ? ಸ್ವಲ್ಪ ಇದೆ. ಅದೇನು? ಸಂತೋಷದಿಂದ ತಿನ್ನಬೇಕು. ರಾಮದೇವರ ನೈವೇದ್ಯ ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ ವಿಷ್ಣೋರ್ ನೈವೇದ್ಯ ಭಕ್ಷಣಾತ್. 1,000 ಕೋಟಿ ಚಾಂದ್ರಾಯಣ ವ್ರತ. ಚಂದ್ರನ ಕಲೆಗಳು ಬೆಳೆದಂತೆ ತುತ್ತುಗಳನ್ನು ಬೆಳೆಸೋದು, ಪ್ರತಿಪದಾದಿಂದ ಪೌರ್ಣಿಮಾದವರೆಗೆ. ಪ್ರತಿಪದ ಒಂದೇ ತುತ್ತು, ದ್ವಿತೀಯ 2, ಪೌರ್ಣಿಮಾ 15, ಮತ್ತೆ ಇಳಿಸ್ತಾ ಬರೋದು ಚಂದ್ರನ ಕಲೆಗಳ ಕ್ಷಯ ಆದಂತೆ. ಹೀಗೆ 1 ತಿಂಗಳು ಮಾಡಿದರೆ ಇದು ಚಾಂದ್ರಾಯಣ ವ್ರತ. ಇಂತಹ ಚಾಂದ್ರಾಯಣ ವ್ರತವನ್ನು 1,000 ಕೋಟಿ ಮಾಡಿದರೆ ಎಷ್ಟು ಪುಣ್ಯವೋ. ಮಾಡ್ತೀರಾ 1,000 ಕೋಟಿ ಸಲ? ಒಂದು ಆಯುಷ್ಯದೊಳಗೆ ಮಾಡಲಿಕ್ಕಾಗ್ತದ? ಅದನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿವಿ. 1 ಕೋಟಿ ಸಲ ಮಾಸೋಪವಾಸ, ಇಡೀ ತಿಂಗಳು ಪೂರ್ಣ ಉಪವಾಸ. ಹೀಗೆ 1 ಕೋಟಿ ಸಲ ಮಾಡಿದರೆ ಏನು ಪುಣ್ಯವೋ. ಇಷ್ಟು ಪುಣ್ಯ ಭಗವಂತನಿಗೆ ಅರ್ಪಿತವಾದ ನೈವೇದ್ಯವನ್ನು ಭಕ್ತಿ ಶ್ರದ್ಧೆಗಳಿಂದ ಅನುಸಂಧಾನಪೂರ್ವಕವಾಗಿ ಕವಲೇ ಕವಲೇ ಕುರುವನ್ ಗೋವಿಂದಸ್ಯಾನುಕೀರ್ತನಂ, ತುತ್ತು ತುತ್ತಿಗೂ ಆ ಪರಮಾತ್ಮನ ಅನ್ನ ಕೊಟ್ಟ ದೇವರ ಅನುಸಂಧಾನವನ್ನು ಮಾಡ್ತಾ, ಸ್ಮರಣೆ ಮಾಡ್ತಾ ತಿಂದರೆ ಉಪವಾಸ ಮಾಡಿದ ಫಲ ಇದೆ ಅಂತ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸಿಕೊಡ್ತಾರೆ. ಆ ಅನುಸಂಧಾನದಿಂದ ಬೇಸರಿಸದೆ, ಇದೇನಪ್ಪ ಅಂತ ಬೈಯದೆ ಶ್ರದ್ಧೆಯಿಂದ ತಿಂದರೆ ಅದೇ ವೈರಾಗ್ಯ. ನಿಷಿದ್ಧವಾದದ್ದನ್ನು ಬಿಡುವುದಕ್ಕೆ ಪ್ರಯತ್ನ ಮಾಡಿದರೆ ಅದೇ ವೈರಾಗ್ಯ. ಅಷ್ಟಾದರೂ ವೈರಾಗ್ಯವನ್ನು ರೂಢಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ನೋಡಬಾರದ್ದನ್ನು ನೋಡಬಾರದು, ಕೇಳಬಾರದ್ದನ್ನು ಕೇಳದೇ ಇರುವುದಕ್ಕೆ ಪ್ರಯತ್ನ. ಸುಮ್ಮನೆ ಬೈತಾ ಇರ್ತಾರೆ ಕೆಲವರು.
ವಿಶೇಷವಾಗಿ ದುರ್ಜನರನ್ನು ಬೈಲಿಕ್ಕೆ ಅವರಿಗೆ ಮನಸ್ಸಿರೋದಿಲ್ಲ, ಸಮಯನೂ ಇರೋದಿಲ್ಲ. ಒಳ್ಳೆಯವರು, ಜ್ಞಾನಿಗಳು, ಸದಾಚಾರಿಗಳು, ತಮ್ಮ ಪಾಡಿಗೆ ತಾವಿದ್ದವರು ಅಂದರೆ ಸುಮ್ಮನೆ ಅವರನ್ನೇ ಛೇಡಿಸ್ತಾ ಇರೋದು. ಅದನ್ನು ನೋಡಲಿಕ್ಕೆ ಕೆಲವರಿಗೆ ಆನಂದ, ಕೇಳಲಿಕ್ಕೆ ಆನಂದ. ಅದನ್ನು ಬಿಟ್ಟರೆ ಸಾಕು, ಅದೇ ವೈರಾಗ್ಯ. ಯಾಕಪ್ಪ ಪಾಪ ತನ್ನ ಪಾಡಿಗೆ ತಾನು ಸ್ನಾನ, ಸಂಧ್ಯಾ ವಂದನೆ, ಪಾರಾಯಣ, ಪೂಜೆ ಮಾಡ್ಕೊಂಡಿದ್ದಾನೆ, ಅವನನ್ನು ಸುಮ್ಮನೆ ಇವನು ಬೈತಾನಲ್ಲ, ನಾವು ಅವನ ತಂಟಿಗೆ ಅದನ್ನು ಕೇಳೋದೇ ಬೇಡ, ಅಲ್ಲಿಂದ ಎದ್ದು ಬರಬೇಕು. ಇನ್ನೂ ವಿಶೇಷವಾಗಿ ಜ್ಞಾನಿಗಳು, ಮಹಾತ್ಮರು, ಮಹಿತಾತ್ಮರು, ಪುಣ್ಯಾತ್ಮರು, ಧನ್ಯಾತ್ಮರು, ಮಾನ್ಯಾತ್ಮರು ಅಂತಹ ಸಜ್ಜನರನ್ನು ನಿಂದೆ ಮಾಡ್ತಾ ಇದ್ದರೆ ಕರ್ಣೌ ಪಿಧಾಯ ನಿರ್ಯಾದ್ಯದ ಕಲ್ಪ ಈಶೆ ಧರ್ಮಾವಿತರ್ಯ ಘೃಣಿಭಿರ್ನೃಭಿರಸ್ಯಮಾನೇ ಛಿಂದ್ಯಾತ್ ಪ್ರಸಹ್ಯ ರುಷತೀಮ ಸತಾಂ ಪ್ರಭುಶ್ಚೇತ್ ಜಹ್ಯಾದಸೂನಪಿ ತಥೋ ವಿಸೃಜೇತ್ ಸ ಧರ್ಮಃ. ಸತೀದೇವಿ ಹೇಳುವಂತಹ ಮಾತು. ಸ್ವಾಮಿ, ಒಡೆಯ, ನಾಯಕ, ಉತ್ತಮ, ಉಪಕಾರಕ, ದೇವ ಅಂಥವನ ನಿಂದೆ ನಡೀತಾ ಇದ್ದರೆ ಅದನ್ನು ಕೇಳಿ ಸುಮ್ಮನೆ ಕೂಡಬಾರದು. ತನಗೆ ಶಕ್ತಿ ಇಲ್ಲ ಅಂದರೆ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಎದ್ದು ಹೋಗಬೇಕು, ಅಲ್ಲಿರಬಾರದು. ಕರ್ಣೌ ಪಿಧಾಯ ನಿರ್ಯಾತ್ ಯದಕಲ್ಪ ಈಶೇ. ಅಕಲ್ಪ, ಸಾಮರ್ಥ್ಯ ಇಲ್ಲ ಅಂದರೆ ಎದ್ದು ಹೋಗಬೇಕು. ಇನ್ನು ಇದು ನಮಗೆ ಹೇಳಿದ್ದಲ್ಲ, ಮಹಾನುಭಾವರಾಗಿದ್ದರೆ, ದೊಡ್ಡವರು, ದೇವತೆಗಳು, ಸಮರ್ಥರು, ರಾಜರು, ಅಧಿಕಾರಿಗಳು ಅಂಥವರಾಗಿದ್ದರೆ ಛಿಂದ್ಯಾತ್ ಪ್ರಸಹ್ಯ ರುಷತೀಂ ಅಸತಾಂ ಪ್ರಭುಶ್ಚೇತ್. ದೇವರ ನಿಂದೆಯನ್ನು ಮಾಡ್ತಾರೆ, ದೊಡ್ಡವರ ನಿಂದೆಯನ್ನು ಮಾಡ್ತಾರೆ ಅಂದರೆ ನಾಲಿಗೆ ಕತ್ತರಿಸಬೇಕು ಅಂತ ಭೀಮಸೇನ ದೇವರು ಹಾಗೆ ಮಾಡ್ತಾ ಇದ್ದರು. ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಹ್ವಾಂ ಛಿನತ್ತಿ ಚ. ನಾಲಿಗೆಯನ್ನೇ ಕತ್ತರಿಸ್ತಾ ಇದ್ದರು ಭೀಮಸೇನ ದೇವರು. ಆ ರೀತಿ ಶಾಸ್ತ್ರ ಹೇಳುತ್ತದೆ. ಅದೆಲ್ಲ ನಮಗೆ ಮಾಡೋ ಸಾಧ್ಯತೆ ಇಲ್ಲ, ನಮ್ಮ ಯೋಗ್ಯತೆ ಇಲ್ಲ, ನಾವು ಅದನ್ನು ಮಾಡೋದು ಅಲ್ಲ. ಆದರೆ ಕರ್ಣೋಪಿಧಾಯ ನಿರ್ಯಾತ್, ಇದು ನಮಗೆ ಸಾಧ್ಯವಾರದು. ದೊಡ್ಡವರ ನಿಂದೆಯನ್ನು ನಾವು ಕೇಳಬಾರದು. ನಾಲಿಗೆ ಕತ್ತರಿಸೋದು ಅಂದರೆ ಆಯುಧಗಳನ್ನು ತೆಗೆದುಕೊಂಡು, ಕರಗಸ ತೆಗೆದುಕೊಂಡು ಕತ್ತರಿಸೋದು ಅಂತ ಅರ್ಥ ಅಲ್ಲ. ಅದೆಲ್ಲ ನಾವು ಮಾಡಬಾರದು. ಭೀಮಸೇನ ದೇವರು ಮಾಡ್ತಾರೆ, ಅಂಥವರು ಮಾಡ್ತಾರೆ, ಮಹಾನುಭಾವರು ಮಾಡ್ತಾರೆ. ನಾಲಿಗೆ ಕತ್ತರಿಸೋದು ಅಂದರೆ ಮಾತನಾಡದೇ ಇರೋ ಹಾಗೆ ನಿಲ್ಲಿಸೋದು ಅಂತ ಅಷ್ಟೇ. ನೀವು ಹೇಳ್ತಾ ಇರುವುದು ತಪ್ಪು, ಇದು ಸುಳ್ಳು, ಇದು ಸರಿಯಲ್ಲ ಅಂತ ದೊಡ್ಡವರ ಬಗ್ಗೆ ನಿಂದೆ ಮಾಡುವುದನ್ನು ತಡೆದರೂ ಅದು ನಾಲಿಗೆ ಕತ್ತರಿಸದ ಹಾಗೆ. ಅಷ್ಟೂ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂದರೆ ನಾವೇ ಎದ್ದು ಹೋಗಬೇಕು. ಮಹಾತ್ಮರ ನಿಂದೆಯನ್ನು ಕೇಳಬಾರದ್ದನ್ನು ಕೇಳಬಾರದು. ಹಾಳು ಹರಟೆಯನ್ನು ಕೇಳಬಾರದು, ವ್ಯರ್ಥವಾದದ್ದನ್ನು. ಭಗವಂತನ ಮಹಿಮೆ, ಭಗವದ್ಭಕ್ತರ ಮಹಿಮೆ, ಇನ್ನಿತರ ಶುಭ ಕಾರ್ಯಗಳ ಅನೇಕ ಸಮಾಲೋಚನೆಗಳು, ಅವುಗಳನ್ನು ಕೇಳಬಹುದು. ಈ ರೀತಿ ತನ್ನ ಒಂದೊಂದು ಇಂದ್ರಿಯಗಳಿಂದ ಯಾವುದನ್ನು ಮಾಡಬಾರದೋ ಅದನ್ನು ಮಾಡದೇ ಇರುವುದಕ್ಕೆ ಪ್ರಯತ್ನ ಮಾಡಿದರೆ ಅದೇ ವೈರಾಗ್ಯ. ಅದನ್ನು ಟೀಕಾಕೃತ್ಪಾದರ ಜೀವನದಿಂದ ನಾವು ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅದು ಎಷ್ಟರ ಮಟ್ಟಿಗೆ ಟೀಕಾಕೃತ್ಪಾದರ ಈ ವೈರಾಗ್ಯದಿಂದ ಅದನ್ನು ತಿಳಿಯಬೇಕು ಅಂತ ಮಾತ್ರ ಅಲ್ಲ, ಅದನ್ನೂ ಮಾಡಿ ತೋರಿಸಿದ್ದಾರೆ. ಶ್ರೀಮದಾಚಾರ್ಯರ ಹೆಸರು ತೆಗೆದುಕೊಂಡು ನಿಂದೆ ಮಾಡಿದವರಲ್ಲ, ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿರುವ ಒಂದೊಂದು ವಾಕ್ಯಗಳನ್ನು ತೆಗೆದುಕೊಂಡು ಖಂಡನ ಮಾಡಿದವರಲ್ಲ. ಶ್ರೀಮದಾಚಾರ್ಯರು ಅವತಾರ ಮಾಡುವುದಕ್ಕಿಂತ ಮೊದಲು, ಗ್ರಂಥ ರಚನೆ ಮಾಡುವುದಕ್ಕಿಂತ ಮೊದಲೇನೆ ಅನೇಕ ಗ್ರಂಥಗಳನ್ನು ಬರೆದವರಿದ್ದಾರೆ. ಆ ಗ್ರಂಥಗಳನ್ನು ಓದಿದರೆ ಶ್ರೀಮದಾಚಾರ್ಯರು ರಚನೆ ಮಾಡಿದಂತಹ ಏನು ಶಾಸ್ತ್ರಗಳಿವೆ, ಗ್ರಂಥಗಳಿವೆ, ಪ್ರತಿಪಾದನೆ ಮಾಡಿದ ಸಿದ್ಧಾಂತಗಳಿವೆ, ಉಪದೇಶ ಮಾಡಿದ ತತ್ವಗಳಿವೆ, ಅವುಗಳ ಬಗ್ಗೆ
ತಪ್ಪು ಅಭಿಪ್ರಾಯ ಬರುವ ಸಾಧ್ಯತೆ ಇದೆ ಅಂತಾದರೂ ಕೂಡ ಅದೊಂದು ರೀತಿಯ ಶ್ರೀಮದಾಚಾರ್ಯರ ನಿಂದೆ ಅಂತ ಭಾವಿಸಿದವರು ಶ್ರೀಮಠ್ ಟೀಕಾಕೃತ್ಪಾದರು. ಅದನ್ನು ಭಾವಿಸಿ ಪರೋಕ್ಷೇಪಿ ಹರೇರ್ನಿಂದ ಕೃತೋ ಜಿಹ್ವಾಂ ಚಿನತ್ತಿ ಚ ಅನ್ನುವ ರೀತಿಯಲ್ಲಿ ಪರೋಕ್ಷದಲ್ಲಿಯೂ ಇನ್ನೂ ಶ್ರೀಮದಾಚಾರ್ಯರ ಅವತಾರಣೆ ಆಗಿಲ್ಲ, ಆಗಲೂ ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಏನೋ ಒಂದು ಆಕ್ಷೇಪ ಬರುವ ರೀತಿಯ ಮಾತುಗಳನ್ನು ಮೊದಲೇ ಹೇಳಿದಂತಹ ವ್ಯಕ್ತಿಗಳು ಜೈನರು, ಬೌದ್ಧರು ಮೊದಲಾದ ನಾನಾ ದಾರ್ಶನಿಕರು ಅವರು ಆಡಿದ ಎಲ್ಲ ಮಾತುಗಳನ್ನು ಒಂದೊಂದಾಗಿ ಎಳೆದೆಳೆದು ಅದನ್ನು ನಿರಾಕರಣೆ ಮಾಡಿ ಅವರೆಲ್ಲರ ಮಾತನ್ನು ನಿಲ್ಲಿಸಿದವರು. ನೀವು ಮಾಡುವ ಆಕ್ಷೇಪಗಳು ಸರಿಯಲ್ಲ, ಇವುಗಳು ಯಾವುದೂ ಶ್ರೀಮದಾಚಾರ್ಯರಿಗೆ ಲೇಪ ಆಗೋದಿಲ್ಲ ಅಂತ ತೋರಿಸಿಕೊಟ್ರಲ್ಲ, ಇದು ಶ್ರೀಮಠ್ ಟೀಕಾಕೃತ್ಪಾದರು ತೋರಿಸಿದ ಆದರ್ಶ. ಭೂತ ಭಾವಿ ಭವದಾತ್ಮಭಿ ಕ್ವಚಿತ್, ಹಿಂದೆ ಆದವರು, ಮುಂದೆ ಬರುವವರು, ಅವರ ಸಮಕಾಲದಲ್ಲಿದ್ದವರು ಯಾರು ಮಾಡಿದ ಆಕ್ಷೇಪಗಳು ಶ್ರೀಮದಾಚಾರ್ಯರಿಗೆ ಹತ್ತೋದಿಲ್ಲ. ಶ್ರೀಮದಾಚಾರ್ಯರು ಮಾಡಿದ ಸಿದ್ಧಾಂತವನ್ನು ನಿರಾಕರಣೆ ಮಾಡಲಿಕ್ಕೆ ಆ ಯಾವ ಯುಕ್ತಿಗಳು ಸಮರ್ಥ ಅಲ್ಲ ಅಂತ ತೋರಿಸಿಕೊಡ್ತಾರಲ್ಲ, ಇದು ಶ್ರೀಮದಾಚಾರ್ಯರ ಬಗ್ಗೆ ಇರುವ ನಿಷ್ಠೆ. ನಿಂದೆ ಅಂದರೆ ವೈಯಕ್ತಿಕವಾಗಿ ಬೈಯಿದ್ರೆ ಮಾತ್ರ ನಿಂದೆ ಅಂತ ತಿಳ್ಕೋಬೇಡಿ, ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ. ಅವರು ನಿರೂಪಣೆ ಮಾಡಿದ ತತ್ವಗಳನ್ನು ನಿರಾಕರಣೆ ಮಾಡಿದರೆ ಅದೇ ದೊಡ್ಡದಾದ ನಿಂದೆ, ಅದೇ ದೊಡ್ಡದಾದ ದ್ರೋಹ. ಅದನ್ನು ಸಹನೆ ಮಾಡದೇ ಇದ್ದವರು ಅನುಗುಣವಾಗಿ ಅವರ ಅನುಗ್ರಹದಿಂದ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶುದ್ಧವಾದ ಜ್ಞಾನವನ್ನು ಕೊಟ್ಟು, ಭಕ್ತಿಯನ್ನು ಕೊಟ್ಟು, ವೈರಾಗ್ಯವನ್ನು ಕೊಟ್ಟು, ವಿನಯಾದಿ ಸದ್ಗುಣಗಳನ್ನು ನಮಗೆ ನೀಡಿ, ನಿರಂತರ ಅವರ ಶಾಸ್ತ್ರಗಳ, ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡಿ, ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಎಲ್ಲ ಕಡೆಗೂ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡ್ತಾ, ಎಲ್ಲರ ಜೊತೆಗೂ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ, ಭಗವಂತನ ಮಹಿಮೆ, ಅವನ ಉಪಕಾರ, ಇವುಗಳ ಬಗ್ಗೆ ಮಾತನಾಡ್ತಾ ಅದೇ ಆಲೋಚನೆಯಲ್ಲಿ ಮುಳುಗುವಂತಹ ಒಂದು ಶ್ರೇಷ್ಠವಾದ ಯೋಗ್ಯತೆಯನ್ನು, ಅವಸ್ಥೆಯನ್ನು, ಆ ಸದವಕಾಶವನ್ನು, ಅಂತಹ ಸಜ್ಜನರ ಸಹವಾಸವನ್ನು ನಮಗೆಲ್ಲ ಕರುಣಿಸಿ ಶ್ರೀಮಠ್ ಟೀಕಾಕೃತ್ಪಾದರು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. Backup.